ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಷದ ಮೊದಲನೇ ಭಾನುವಾರ ನಾವೆಲ್ಲರೂ ಇಲ್ಲಿ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೀವಿ. ದೇವರಕ್ಕೆ ಕೀರ್ತನೆ ಮುಖಾಂತರ ನಾವು ವಾಕ್ಯಗಳನ್ನು ಓದಿಕೊಳ್ಳೋಣ. ಮೊದಲನೇ ವಚನ ನಾನು ಓದ್ತೀನಿ, ಎರಡನೇ ವಚನ ನೀವು ಓದಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ದೇವರೇ, ಚೀಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ, ಹರಕೆಗಳು ನಿನಗೆ ಸಲ್ಲುತ್ತವೆ. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ. ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವಿ. ಭೂಮಿಯು ಎಲ್ಲ ಕಡೆಯವರ ಬಹದ್ದೂರು, ಸಮುದ್ರದ ಆಚೆ ಎಲ್ಲ ನಿವಾಸಿಗಳ ನಂಬಿಕೆಗೆ ಆಧಾರನು ನೀನೇ. ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು, ಜನಾಂಗಗಳ ದೊಂಬಿಯನ್ನು ಶಾಂತಿಪಡಿಸುವವನು ಆಗಿದ್ದಿ. ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ. ದೇವರೇ, ನಿನ್ನ ಕಾಲುವೆಗಳಲ್ಲಿ ನೀರಿನ ಕೊರತೆ ಇಲ್ಲ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಸುವುದು. ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊಡೆದುಕೊಂಡಿದೆ. ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತವೆ, ಅವು ಆನಂದ ಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ. ಆಮೇನ್. ಕೊನೆ ವಚನ ನಾವೆಲ್ಲರೂ ಸೇರಿಕೊಂಡು ಓದೋಣ. ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊಡೆದುಕೊಂಡಿವೆ, ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತವೆ, ಅವು ಆನಂದ ಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ. ಆಮೇನ್. Praise the Lord. Hallelujah. Hallelujah. ನಾನು ನಂಬ್ತೇನೆ ನೀವೆಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ. ಆಮೇನ್, ಆಮೇನ್. ಎಷ್ಟು ಜನ ಸಂತೋಷವಾಗಿದ್ದೀರಿ ಬೆಳಗಿನ ಜಾವದಲ್ಲಿ? ಐ ಯು ಹ್ಯಾಪಿ ಇನ್ ದಿಸ್ ಮಾರ್ನಿಂಗ್? ನಿಜವಾಗೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಎಷ್ಟಂದ್ರೆ ಸುಮ್ಮನೆ ಅದನ್ನು ಚಿಕ್ಕದಾಗಿ ಹೇಳೋದಲ್ಲ, ದೊಡ್ಡದಾಗಿ ಗಟ್ಟಿಯಾಗಿ ಹೇಳ್ಬೇಕು ಅದನ್ನು. ಆರ್ ಯು ಹ್ಯಾಪಿ ಇನ್ ದಿಸ್ ಮಾರ್ನಿಂಗ್? ಆಮೇನ್. ಎಷ್ಟು ಜನ ಸಿದ್ಧರಾಗಿ ಬಂದಿದ್ರೆ ಆತನ ಆರಾಧಿಸುವುದಕ್ಕಾಗಿ? God is good. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಬ್ರದರ್, ಈ ಸಮಯದಲ್ಲಿ ಆತನನ್ನ ಆರಾಧನೆ ಮಾಡಿಕೊಳ್ತಾ, ಥ್ಯಾಂಕ್ ಯು ಲಾರ್ಡ್. ನಮ್ಮ ದುಃಖವು ಎಂದಿಗೂ ನಿರಂತರವಾಗಿರುವಂಥದ್ದಲ್ಲ. ನಮ್ಮ ದುಃಖವು ಒಂದು ದಿವಸ ಆನಂದವಾಗಿ ಮಾರ್ಪಡುವಂಥದ್ದಾಗಿದೆ. ಆಮೇನ್. ನಿಮ್ಮ ಪಕ್ಕದಿದ್ದವ್ರಿಗೆ ಹೇಳಿ, ನಿನ್ನ ದುಃಖವು ಆನಂದವಾಗಿ ಮಾರ್ಪಡುತ್ತದೆ. ಆಮೇನ್. ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಲ್ವಾ? ಹಲ್ಲೆಲೂಯಾ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಇದೆಯಾ? ಇದೇನ್ರಿ? ಹಲ್ಲೆಲೂಯಾ. ನನ್ನ ದೇವರು ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾರ್ಪಡಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಆಮೆನ್. ಬನ್ನಿ ಪ್ರಿಯ ಸಮಯದಲ್ಲಿ ನಿಮ್ಮ ದುಃಖವು ಸಂತೋಷವಾಗುವುದೆಂಬುದಾಗಿ
ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯೆರೆಮೀಯನ ಪ್ರಲಾಪಗಳ ಪುಸ್ತಕದಲ್ಲಿ ನೋಡುತ್ತೇವೆ, ನಾನು ಉಳಿದಿರುವುದು ಯೆಹೋವನ ಕರುಣೆಯೇ. ಆಮೆನ್. ಹಲ್ಲೆಲೂಯಾ. ನಾನು ದಾವೀದ ಹೇಳ್ತಾನೆ, ಇಸ್ರಾಯೇಲರಿಗೆ ಯೆಹೋವ ದೇವರು ಇಲ್ಲದೆ ಹೋಗಿದ್ದರೆ ಅವ್ರ ಗತಿ ಏನಾಗುತ್ತಿತ್ತು ಅದನ್ನು ಇಸ್ರಾಯೇಲರಿಗೆ ತಿಳಿಸಬೇಕೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಇವತ್ತು ನಾವು ಅದನ್ನು ಹೇಳೋಣ. ನನಗೆ ಯೇಸು ಸ್ವಾಮಿ ಇಲ್ಲದೆ ಹೋಗಿದ್ರೆ, ನನಗೆ ಯೆಹೋವನು ನಮಗೆ ಇಲ್ಲದೆ ಹೋಗಿದ್ರೆ ನಾನು ಏನಾಗ್ತಾ ಇದ್ದೇನೆ ಎಂಬುದಾಗಿ ನಾನು ನಿನ್ನ ಮತ್ತು ಊಹಿಸಬೇಕಾಗಿದೆ. ಹಲ್ಲೆಲೂಯಾ. ಆತನು ನಮಗೋಸ್ಕರ ಕರುಣಿಸಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂಥ ದೇವರು ನಮ್ಮ ಜೊತೆಗಿರುವುದಕ್ಕಾಗಿ ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದಂಥ ದೇವರು ನಮ್ಮ ಜೊತೆಗಿದ್ದಾನೆ ಪ್ರಿಯರೇ. ಆಮೆನ್. ಜೋರಾಗಿ ಹೇಳ್ತಾರೆ ಆಮೆನ್. ಮನ ಮರಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರಗುವ ದೇವರೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಎಲ್ಲರೂ ಹಾಡಿಕೊಳ್ಳ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರಗುವ ದೇವರೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರಗುವ ದೇವರೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ, ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ.
ಯೇಸುವೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಅಪ್ಪ ದೇವರಾತ್ಮನೇ, ನೀನು ದಿನ ದಿನವೂ ಹೊಸದಾಗಿ ಕಾರ್ಯಗಳನ್ನು ಮಾಡುವಂತ ದೇವರಾಗಿದೆ ಸ್ವಾಮಿ. ಹಲ್ಲೆಲೂಯಾ. 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 ಯಾರಾದ್ರೂ 2025ನೇ ಇಶ್ಯೂ ಒಳಗೆ ಹಳೆಯ ಸಂಗತಿಗಳಲ್ಲೇ ಇದೆ ರೀ. ಅದೇ ರೀ ಇನ್ನು ಹಲ್ಲೆಲೂಯಾ. ನಾವು ಹೊಸ ವರ್ಷದಲ್ಲಿ ಮೊದಲನೆಯ ವಾರ ಹೊಸದಾಗಿ ನಾವೇನ್ ಮಾಡ್ತಾ ಇದ್ದೇವೆ? ದೇವರನ್ನು ಕೊಂಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವೇನೋ ಹೊಸ ಸಾಂಗ್ ಹಾಡಿದ್ವಿ, ಅದು ಯಾರಿಗೂ ಬರಲಿಲ್ಲ, ಚಪ್ಪಾಳೆ ತಟ್ತಾ ಇದ್ದೀರಿ, ಓಕೆ, ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಇಲ್ಲಿ ಜೀಸಸ್. ನಾವು ವಾಕ್ಯದಲ್ಲಿ ನೋಡಿಕೋತೇವೆ, ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದಲ್ಲಿ ನೋಡಿಕೋತೇವೆ. ಈಗ ಹೊಸ ಏನಂತಂದ್ರೆ ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಹಲ್ಲೆಲೂಯಾ. ಹಳೆ ಸಂಗತಿಗಳನ್ನ ಮರೆತು ಬಿಡ್ರಿ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಈಗ ಹೊಸ ಕಾರ್ಯಗಳನ್ನ ನಾನು ಮಾಡ್ಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಈ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ಮಾಡ್ತಾರೆ. ಎಷ್ಟು ಜನ ನಂಬ್ತಾ ಇರಿ? ಆಮೆನ್. ನನ್ನ ಜೀವಿತದಲ್ಲಿ, ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳ್ರಿ, ಈ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ಮಾಡುವವರಿದ್ದಾರೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. 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 ಯೇಸುವಿನ ಸಿದ್ಧರಾಗಿ ನನ್ನ ಜೊತೆಗೆ ನೀವು ಹಾಡ್ಲಿಕ್ಕಾಗಿ ಈ ರಾಗವನ್ನು ಹಾಡ್ತಾ, ಹೊಸ ಬಾಳು ತಂದವನೇ ಹೊಸ ಆರಂಭ. ನನ್ನ ಜೀವಿತದಲ್ಲಿ ದೇವರು ಹೊಸ ಆರಂಭ ತೆಗೆದುಕೊಂಡು ಬರುವಂತವನಾಗಿದ್ದಾನೆ. ಆಮೆನ್. ನಿಮ್ಮ ಪಕ್ಕದವರು ದೇವರು ನಿನ್ನ ಜೀವಿತದಲ್ಲಿ ವರ್ಷದಲ್ಲಿ ಹೊಸ ಆರಂಭವನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತೀರಾ? ಎಷ್ಟು ನಂಬ್ತೀರಾ? ಆಯೋ ಬೆಲೆ ನಂಬ್ತೀರಾ? ನಿಮ್ಮ ಪಕ್ಕದವರಿಗೆ ದೇವರು ನಿನ್ನ ಜೀವಿತದಲ್ಲಿ ವರ್ಷದಲ್ಲಿ ಹೊಸ ಆರಂಭವನ್ನ ಕೊಡ್ತಾನೆ ಎಂಬುದಾಗಿ. ಆಮೆನ್. ಆಮೆನ್. Thank you, Lord. Hallelujah. Hallelujah. Shall we sing this song? ಎಷ್ಟು ಕಾಲಗಳು ತೆಗೆದುಕೊಂಡು ಬಂದಿದ್ದೀರಾ ಈ ಸಮಯದಲ್ಲಿ? ಆಮೆನ್. ಆಮೆನ್. ಜಸ್ಟ್ ಹಂಗೆ ಸ್ವಲ್ಪ ಅದನ್ನ ಆ ಕಡೆಯಿಂದ ಈ ಕಡೆ ಆಡ್ಕೊಂಡ್ರಿ. ಆಮೆನ್. ಮಾಡ್ತೀರಾ? ಪ್ಲೇ. ಹೊಸ ಆರಂಭ ಯಾವಾಗ ಬರ್ತದೆ ಗೊತ್ತಾ? ಯಾವಾಗ ಬರುತ್ತೆ ಗೊತ್ತಾ? ಹಲ್ಲೆಲೂಯಾ. ಯಾವಾಗ ಬರ್ತದ್ರಿ? ಹೊಸ ಆರಂಭ ಬರ್ತದೆ. ಯಾರಿಗಾದ್ರೂ ಹೇಳಿ ಸಾಧ್ಯನಾ? ಹಲ್ಲೆಲೂಯಾ. ಯಾವಾಗ ಹೊಸ ಆರಂಭ ಬರ್ತದೆ ಗೊತ್ತಿಲ್ವಾ? 2 ಕೊರಿಂಥ 5:15 ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಅಲ್ಲಿ ಹೊಸ ಪ್ರಾರಂಭ ಆಯ್ತಂತ. ಹಲ್ಲೆಲೂಯಾ. ಯಾವಾಗ ನನ್ನ ಜೀವಿತದಲ್ಲಿ ಹೊಸ ಪ್ರಾರಂಭ ಆಗ್ತದಂತಂದ್ರೆ, ನಾನು ನನ್ನ ಹಳೆಯ ಕಾರ್ಯಗಳನ್ನ ಬಿಟ್ಟು
ನನ್ನ ಹಳೆಯ ಜೀವಿತವನ್ನು ಬಿಟ್ಟು ತಿರುಗಿಕೊಳ್ಬೇಕು. ಹಲ್ಲೆಲೂಯಾ. ಹೆಂಗ್ ತಿರುಗಬೇಕ್ರಿ? 360 ಡಿಗ್ರಿ ತಿರುಗಬೇಕ್ರಿ. ಎಷ್ಟು ಯಾರಿಗಾದ್ರು ಗೊತ್ತಾ 360 ಡಿಗ್ರಿ ತಿರುಗುದಂದ್ರೆ? ತಿರುಗಿ ಸ್ವಲ್ಪ ನೋಡೋಣ, ಸ್ವಲ್ಪ ಹಂಗೆ ಟರ್ನ್ ಆಗ್ರಿ. 360 ಡಿಗ್ರಿ ಅಲ್ವಾ? ಹಲ್ಲೆಲೂಯಾ. ಅದಕ್ಕೆ ಸ್ತೋತ್ರ ಅಂತ ಹೇಳ್ಬೇಕಾದ್ರೆ ನಾವೆಲ್ಲರೂ ಏನು ಮಾಡೋಣ? 360 ಡಿಗ್ರಿ ತಿರುಗೋಣ, ಒಂದು ರೌಂಡ್ ತಿರುಗಬೇಕು ನಾವು. ಹಲ್ಲೆಲೂಯಾ. ಹಾಡ್ಕೊಂಡ್ವಾ? 1 2 3 ಸ್ಟಾರ್ಟ್.
Jesus, Lord God. Thank you, Lord Jesus, God. Hallelujah. Are you ready? ಸಿದ್ಧರಾಗಿದ್ದೀರಾ? ನನ್ನ ಹತ್ತಿರಕ್ಕೆ, ನನ್ನ ಗುಡಾರದ ಸಮೀಪಕ್ಕೆ ಯಾವ ಕೇಡು ಬಾರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಹಾಡಿಕೊಂಡ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಎಲ್ಲರೂ ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು.
ಚಪಾತರುತ್ತಾ ಆತನಿಗೆ ಸ್ತೋತ್ರ ಮಾಡಿಕೊಳ್ಳಿ ಸಮಯದಲ್ಲಿ ಸೋದರ ಬಸ್ಸ ಕೆರೆದೆ ನಮ್ಮ ತಂದರು ನಿನಗೆ ಆರಾಧನೆ. Come on, come on, come on. Yes, Master Lord. ಪ್ರತಿಯೊಬ್ಬರು ಚಪಾತರುತ್ತಾ ಆ ರಾಜರನ್ನ ಕರ್ತನ ಕೊಂಡಾಡೋಣವೇ. Yes, my Lord. ನಿನಗೆ ಆರಾಧನೆ. ರಬಲ ಸಂದರ ಕರಬಲ ರಬಲ ಬರ 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 ಬರ. Come on, ಚಪಾತರುತ್ತಾ ಆರಾಧನೆ ಮಾಡಿಕೊಂಡು ಈ ಹೊಸ ವರ್ಷದಲ್ಲಿ ಈ ಮೊದಲನೇ ಭಾನುವಾರ ನಾವು ಬಂದಿರ್ತೇವೆ ದೇವರೇ, ನಿನ್ನ ಆರಾಧಿಸುತ್ತೇವೆ. ಬಾಯ್ ತೆರೆದಿರ ಒಬ್ಬರು ಪ್ರತಿಯೊಬ್ಬರು ಬಾಯ್ ತೆರೆದು ಮಾಡೋ ನಿನಗೆ ಆರಾಧನೆ. Yes, my Lord, God Jesus. ನಿನಗೆ ಸ್ತೋತ್ರ ಯೇಸುವೇ. ರಬಲ ಸಕೆರೆದೆ ರರರೋ ರರರೋ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Thank you, Lord. ನಿನಗೆ ಆರಾಧನೆ. ಸ್ತೋತ್ರ ಯೇಸುವೇ. Thank you, Lord Jesus God. Thank you, Lord Jesus God. ಸ್ತೋತ್ರ ಯೇಸುವೇ. Come on, ನಾವೆಲ್ಲರೂ ಬನ್ನಿ ಪ್ರಿಯ, ನಾವೆಲ್ಲರೂ ಒಟ್ಟಾಗಿ ಒಂದು ಕ್ಷಣ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರತಿಯೊಬ್ಬರ ಕರಗಳು ಪರಲೋಕದ ಕಡೆಗೆ ಚಾಚಿಸಲ್ಪಟ್ಟು ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ
ನಡೆಸುವನು ನನ್ನ ನಡೆಸುವನು ಮರಣದವರೆಗೂ ನಡೆಸುವನು ನನ್ನ ನಡೆಸುವನು ನಡೆಸುವೆ ಎಂದೆಂದೂ ಕೊನೆವರೆಗೂ
ನಾವೆಲ್ಲರೂ ಪರಲೋಕದ ಕಡೆಗೆ ಪ್ರತಿಯೊಬ್ಬರ ಕರಗಳು ಪ್ರತಿಯೊಬ್ಬರು ತಮ್ಮ ಕರಗಳ ಪರಲೋಕದ ಕಡೆಗೆ ಚಾಚಬೇಕೆಂಬುದಾಗಿ Raise your hands to heaven. ನೀನೇ ಯೆಹೋವಾ ಈರೇ ನನ್ನೆಲ್ಲವನ್ನು ನೋಡಿಕೊಳ್ಳುವೆ. ಚರ್ಚ್ ಸಭೆ ಹೇಳ್ತೀರಾ? ನೀನೇ ಯೆಹೋವಾ ಸಭೆ ಹೇಳಲಿಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರು ಬಾಯಿ ತೆರೆದು ಸಭೆ ಪ್ರತಿಯೊಬ್ಬರು ಬಾಯಿ ತೆರೆದು ಗಟ್ಟಿಯಾಗಿ 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 ಹೇಳ್ತೀರಾ? ನೀನೇ ಯೆಹೋವಾ. ಜೀವಿತವಾಗಿತ್ರಿ. ಹಲ್ಲೆಲೂಯಾ. ಹೌದ್ರಾ? ಆದ್ರೆ ದೇವರು ಮಾತನಾಡ್ತಾ ಇದ್ದಾನೆ, ಈ ವರ್ಷದಲ್ಲಿ ನಾನು ನಿನ್ನ ಸೋಲನ್ನ ಜಯವಾಗಿ ಮಾರ್ಪಡಿಸಲಿಕ್ಕೆ ನಾನು ಬಯಸ್ತಾ ಇದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಒಂದು ಹೊಸ ಪ್ರಾರಂಭವನ್ನ ನಿನಗೆ ಕೊಡ್ಲಿಕ್ಕೆ ಬಯಸ್ತೇನೆ, ಒಂದು ಹೊಸ ಜೀವಿತವನ್ನ ನಿನಗೆ ಕೊಡ್ಲಿಕ್ಕೆ ಬಯಸ್ತೇನೆ, ಒಂದು ಹೊಸ ಕಾರ್ಯವನ್ನ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕಾಗಿ ನಾನು ಬಯಸುವಂತವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀರಾ? ನಿಮ್ಮ ಪಕ್ಕದವ್ರಿಗೆ ಇದ್ದವ್ರಿಗೆ ಹೇಳ್ರಿ, ದೇವರು ನಿನ್ನ ಜೀವಿತದ ಹೊಸ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ. ಆಮೇನ್. ಈ ಹೊಸ ವರ್ಷ ಅನ್ನುವಂಥದ್ದು ಒಂದು ಬರೀ ಹೊಸ ಕ್ಯಾಲೆಂಡರ್ಗಳಲ್ಲ. ಹೊಸ ವರ್ಷ ಹೊಸ ಕ್ಯಾಲೆಂಡರ್ ಅಥವಾ ಹೊಸ ಯೋಜನೆಗಳು ಅಥವಾ ಹೊಸ ಭರವಸೆಗಳನ್ನ ತರುವಂಥದ್ದಾಗಿದೆ ಅಂತ ಅಷ್ಟೇ ಅಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನರು ಉತ್ಸಾಹದಿಂದ ಈ ಹೊಸ ವರ್ಷಕ್ಕೆ ಕಾಲಿಡ್ತಾರೆ. ಒಂದು ಉತ್ಸಾಹದಲ್ಲಿ ಅವ್ರೇನೋ ಆಲೋಚನೆ ಮಾಡ್ತಾರೆ, ಓ ಕಳೆದ ವರ್ಷದಲ್ಲಿ ನಾನು ಈ ರೀತಿಯಾಗಿದ್ದೆ, ಬಟ್ ಈ ವರ್ಷದಲ್ಲಿ ನಾನೇನೋ ಒಂದು ಆಲೋಚನೆ ಹಾಕಿಕೊಳ್ತೇನೆ. ಹಲ್ಲೆಲೂಯಾ. ಆದ್ರೆ ಇನ್ನು ಕೆಲವು ಜನರು ಉತ್ಸಾಹದಿಂದ ಹೊಸ ವರ್ಷವನ್ನ ಬರಮಾಡಿಕೊಂಡ್ರೆ, ಇನ್ನು ಕೆಲವೊಬ್ರು ಭಯದಿಂದ ಅಥವಾ ಹಿಂದಿನ ಅಪೂರ್ಣವಾದ ನೋವಿನೊಂದಿಗೆ ಹೆಜ್ಜೆ ಹಾಕ್ತಾರೆ. ಹಲ್ಲೆಲೂಯಾ. ಆದ್ರೆ ಒಳ್ಳೆ ಸುದ್ದಿ ಏನಂತಂದ್ರೆ, ದೇವರು ನಮಗೆ ಕೊಡ್ತಂತ ಒಳ್ಳೆ ಸುದ್ದಿ ಏನಂತಂದ್ರೆ, ನಾವು ಹೊಸ ವರ್ಷವನ್ನ ಒಬ್ಬಂಟಿಯಾಗಿ ಪ್ರವೇಶಿಸುವುದಿಲ್ಲ, ದೇವರು ನಮ್ಮ ಮುಂದೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೊಸ ವರ್ಷ ಪ್ರವೇಶ ಮಾಡ್ತಾ ಇದ್ವಿ, ನಾವು ಒಬ್ಬರೇ ಅಲ್ಲ, ನಮ್ಮೊಂದಿಗೆ ದೇವರು ಕೂಡ ಮುಂದೆ ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ಅದನ್ನು ಗ್ರಹಿಸ್ಕೊ. ಅದಕ್ಕಾಗಿ ನೀಗ ತಲೆದೋರುತ್ತಾಲಿದೆ, ಇವತ್ತು ನೋಡ್ತಾ ಇದ್ದೀವಿ, ನಿಮಗೆ ಕಾಣ್ತಾ ಇಲ್ವಾ, ನೀವು ಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅಂತ ದೇವರು ಕೇಳ್ತಾರೆ. ನಾನು ಹೊಸ ಕಾರ್ಯವನ್ನ ನಿನ್ನ ಜೀವಿತದಲ್ಲಿ ನಾನು ಮಾಡ್ಲಿಕ್ಕಾಗಿ ಬಯಸ್ತೇನೆ, ನಿನಗೆ ಕಾಣ್ತಾ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ದೇವರು ನನ್ನ ಹೊಸ ಆರಂಭದಲ್ಲಿ ದೇವರಿದ್ದಾನೆ ಎಂಬುದಾಗಿ? ನಂಬ್ತೀರಾ? ಜೋರಾಗಿ ನಂಬುತ್ತೀರಿ? ನಿನ್ನ ಹೊಸ ಆರಂಭದಲ್ಲಿ, ನಿನ್ನ ಜೀವಿತದ ಹೊಸ ಆರಂಭದಲ್ಲಿ, ಈ ವರ್ಷದ ಹೊಸ ಆರಂಭದಲ್ಲಿ ದೇವರು ನಿನ್ನ ಆರಂಭದಲ್ಲಿದ್ದಾನೆ. ಆಮೇನ್. ಅನೇಕರು ದುಃಖದಿಂದ ಅದನ್ನು ಎದ್ದು ನೋಡ್ತಾರೆ, ಓ ಕಳೆದ ವರ್ಷ ಏನು ಬದಲಾವಣೆ ಆಗಿಲ್ಲ, ಕಳೆದ ವರ್ಷದಲ್ಲಿ ಏನು ವ್ಯತ್ಯಾಸವಾಗಿಲ್ಲ ನನ್ನ ಜೀವಿತದಲ್ಲಿ, ಈ ವರ್ಷ ಹೆಂಗಿರ್ತದೆ ಅದೇ, ನನ್ನ ಜೀವನ ಯಾವತ್ತೂ ಬದಲಾಗೋದಿಲ್ಲ. ಅನೇಕರು ನೋವಿನಿಂದ ಎದುರ್ತಾರೆ ಅದನ್ನ. ಅನೇಕರು ಭಯದಿಂದ ನೋಡ್ತಾರೆ, ಓ ಇನ್ನು ಮುಂದೆ ಏನಾಗ್ತದೋ ಗೊತ್ತಿಲ್ಲ, ಮುಂದೆ ನನ್ನ ಜೀವನದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಮುಂದೆ ನಾನು ನಿನ್ನ ಜೀವಿತದಲ್ಲಿ ಒಂದು ಹೊಸ ಯೋಜನೆಯನ್ನ ಸಿದ್ಧ ಮಾಡಿಟ್ಟಿದ್ದೇನೆ. ಅದನ್ನ ಯಾರಿಂದಲೂ ಅಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನ ನಾನು ಹಾಕಿಕೊಂಡ ಯೋಜನೆಗಳನ್ನ ಯಾರಿಂದಲೂ ಕದಿಯಕ್ಕೂ ಕೂಡ ಆಗಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ದೇವರು ಹೊಸ ಆರಂಭವನ್ನ ಪ್ರಾರಂಭಿಸಿದ್ದಾನೆ. ಆಮೇನ್, ಆಮೇನ್.
ಇವತ್ತು ಸಭೆಗೆ ಹೇಳ್ತಾ ಇದ್ದಾನೆ, ಸಭೆ ನಿನ್ನ ಸಭೆಗೆ ಸಭೆ ನಿನ್ನ ಜೀವಿತದಲ್ಲಿ ಒಂದು ಹೊಸ ಆರಂಭವನ್ನ ದೇವರು ಕೊಡ್ತಾ ಇದ್ದಾನೆ. ನೀನು ಹೊಂದಿಕೊಳ್ಳಿಕ್ಕೆ ಸಿದ್ಧನಾಗಿದ್ದೀಯಾ ಅಂತ ಕೇಳ್ತಾನೆ ದೇವರು. ಆಮೆನ್, ಹಲ್ಲೆಲೂಯಾ. ಸಿದ್ಧರಿದ್ದೀರಾ? ಅನೇಕ ಕೆಲವು ಕಾರ್ಯಗಳಿಂದ ಹೊಸ ವರ್ಷದಲ್ಲಿ ದೇವರು ಏನೆಲ್ಲ ಮಾಡ್ತಾನೆ, ದೇವರು ಏನಾಗಿದ್ದಾನೆ ಎಂಬುದಾಗಿ ನಾವು ಕಲಿತ್ಕೊಳ್ಳೋಣ. ಹಲ್ಲೆಲೂಯಾ. ನಾವೆಲ್ಲ ಪ್ರವೇಶ ಮಾಡ್ತೇವೆ ನಿಜ. ಕೆಲವೊಬ್ಬರು ನಿರಾಸೆಯಿಂದ, ಕೆಲವೊಬ್ಬರು ದುಃಖದಿಂದ, ಕೆಲವರು ನೋವಿನಿಂದ, ಕೆಲವರು ಭಯದಿಂದ, ಇನ್ನು ಕೆಲವರು ಉತ್ಸಾಹದಿಂದ. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ಉತ್ಸಾಹ ಧ್ವನಿಯು ಜಯಘೋಷವು ಯಾರ ಮನೆಯಲ್ಲಿದ್ದಾವ ಗೊತ್ತಾ? ಯಾರ ಮನೆಯಲ್ಲಿದ್ದಾವ ಉತ್ಸಾಹ ಧ್ವನಿ? ಸೋತು ಹೋದಂತವರ ಮನೆಯಲ್ಲಿಲ್ಲ. ಹಲ್ಲೆಲೂಯಾ. ಭಯ ಪಡುವಂತವರ ಮನೆಯಲ್ಲಿ ಉತ್ಸಾಹ ಧ್ವನಿ ಇಲ್ಲ. ದುಃಖದಲ್ಲಿರುವಂತವರ ಮನೆಯಲ್ಲಿ ಉತ್ಸಾಹ ಇಲ್ಲ. ದೇವರು ಯಾರ ಮನೆಯಲ್ಲಿ ಉತ್ಸಾಹ ಬೆಳಗ್ತದೆ ಅಂತಂದ್ರೆ, ಯಾರು ನೀತಿವಂತರಾಗಿದ್ದಾರೋ, ಯಾರು ಜಯಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದಾರೋ ಅವರ ಮನೆಯಲ್ಲಿ ಉತ್ಸಾಹ ಧ್ವನಿ ಕೂಗು ಕೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅದನ್ನು ಗಮನಿಸಬೇಕು. ಸೊ ಅದಕ್ಕಾಗಿ ಮೊದಲನೇದಾಗಿ ಏನು, ಹೊಸ ಆರಂಭದ ಅಧಿಕಾರಿ ಬೇರೆ ಯಾರು ಅಲ್ಲ, ದೇವರಾಗಿದ್ದಾನೆ. ಹಲ್ಲೆಲೂಯಾ. God is the author your new beginnings. ನಿನ್ನ ಹೊಸ ಆರಂಭದ ಅಧಿಕಾರಿ ದೇವರಾಗಿದ್ದಾನೆ. ಆಮೆನ್. ದೇವರ ವಾಕ್ಯದ ನೋಡ್ತೇವೆ, ನಾನೇ ಆದಿಯಾಗಿದ್ದೇನೆ, ನಾನೇ ಪ್ರಾರಂಭವಾಗಿದ್ದೇನೆ, ಸಮಾಪ್ತಿಯು ನಾನಾಗಿರ್ತೇನೆ. ಹಲ್ಲೆಲೂಯಾ. ಆದಿ ಯಾರು? ಯಾವ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಪ್ರಾರಂಭಿಸಿದ್ದಾನೋ ಆ ಪ್ರಾರಂಭಿಸಿದಂತ ದೇವರು ನಿನ್ನ ಜೀವಿತದಲ್ಲಿ ಒಂದು ಸಮಾಪ್ತಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಆ ಸಮಾಪ್ತಿ ದುಃಖದಿಂದ ಅಲ್ಲ, ಆ ಸಮಾಪ್ತಿ ಸಂತೋಷ ಭರಿತವಾಗಿರ್ತದೆ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ದೇವರು ಹೊಸ ಆರಂಭ ಯಾರು ಕೊಡ್ತಾ ಇದ್ದಾರೆ ನೋಡ್ರಿ, ಆ ಹೊಸ ಆರಂಭಕ್ಕೆ ದೇವರೇ ಅಧಿಕಾರಿಯಾಗಿದ್ದಾನೆ. ಆಮೆನ್, ಆಮೆನ್. ಓದ್ರಿ ವಾಕ್ಯವನ್ನ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ರಿಂದ 23ನೇ ವಚನ. ಓದ್ರಿ ಯಾರಾದ್ರೂ ಬೇಗ ಇದ್ರಿ. ಪ್ರಲಾಪಗಳು, ಯೆರೆಮೀಯನ ಪ್ರಲಾಪಗಳು, ಯೆರೆಮೀಯದ ನಂತರ ಬರುವಂತ ಪುಸ್ತಕ ಪ್ರಲಾಪಗಳು 3ನೇ ಅಧ್ಯಾಯ 22ರಿಂದ 23ನೇ ವಚನ. ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಹಲ್ಲೆಲೂಯಾ. ಯಾರೆಲ್ಲ ನಂಬುತ್ತೀರಾ ಈ ಮಾತನ್ನ, ನಾನಿವತ್ತು ಬದುಕ್ತೀನಿ, ನನ್ನ ಮೂಗಿಲಿ ಉಸಿರಾಡ್ತಾ ಇದ್ದೆ ಅಂತಂದ್ರೆ ಅದು ದೇವರ ಕರುಣೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನಾನು ಯಾರೋ ನನಗೆ, ನಾನು ಮನುಷ್ಯನು ಏನೋ ನನ್ನ ಜೀವನದಲ್ಲಿ ಮಾಡಿದ್ದಾನೆ, ಯಾರೋ ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ, ನಮ್ಮ ತಾಯಿ ಏನೋ ಮಾಡಿದಾರೆ ಅಂತ ನಾನು ಇಲ್ಲಿ ಬದುಕಿಲ್ಲ. ನಾನು ದೇವರ ಕರುಣೆಯಿಂದ ಬದುಕ್ತಾ ಇದ್ದೇನೆ. ಹಲ್ಲೆಲೂಯಾ. ಆತನ ಕೃಪೆಯ ವರಗಳು ಎಂದಿಗೂ ನಿಂತು ಹೋಗೋದಿಲ್ಲ. ಹಲ್ಲೆಲೂಯಾ. ದೇವರ ಕೃಪಾ ವರಗಳಿಗೆ ಅಂತ್ಯವಿಲ್ಲ, ಆರಂಭ ಅಷ್ಟೇ ಗೊತ್ತು. ದೇವರ ಕೃಪೆಗೆ ಆರಂಭ ಅಷ್ಟೇ ಗೊತ್ತು, ಅಂತ್ಯ ಇಲ್ಲ. ದೇವರ ಕೃಪೆಯಿಂದ ನಾನು ಬದುಕ್ತಾ ಇರುವುದರಿಂದ ಎಂದಿಗೂ ನಿಂತು ಹೋಗುವುದಿಲ್ಲ. ಆ ಕೃಪೆ ಪ್ರತಿ ದಿನ, ಪ್ರತಿ ಕ್ಷಣ ನನ್ನ ಜೀವಿತದಲ್ಲಿ ಹೊಸದಾಗಿ ದೇವರು ನನ್ನ ಮೇಲೆ ಸುರಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಆಮೆನ್. ಕಳೆದ ವರ್ಷದಲ್ಲಿ ಅನೇಕರು ದೇವರ ಕೃಪೆಯಿಂದ ದೂರ ಹೋಗಿರ್ಬೋದು, ಆದರೆ ದೇವರು ತನ್ನ ಕೃಪೆಯಿಂದ, ಅದೇ ಕೃಪೆಯಿಂದ ನಿಮ್ಮನ್ನು ಮತ್ತೆ ತನ್ನ ಕಡೆಗೆ ಸೆಳ್ಕೋತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿನ್ನ ಪ್ರೀತಿಸಿದ್ದಾನೆ ಅಂತ. ಆತ ನಿನ್ನ ಪ್ರೀತಿಸಿದ್ದಾನೆ. ನಾವಾಗ ನೋಡ್ಕೊಡ್ತೀವಿ ಪರಮಗೀತದ ಪುಸ್ತಕದಲ್ಲಿ 8ನೇ ಅಧ್ಯಾಯ ನೋಡ್ತೇವೆ, ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ಏನಾಗಿದೆ? ಮರಣದಷ್ಟು ಬಲವಾಗಿದೆ. ಪ್ರೀತಿಗೆ ಪವರ್ ಎಷ್ಟು ಗೊತ್ತಾ ನಿಮ್ಗೆ? ದೇವರ ಪ್ರೀತಿಗೆ ಒಂದು ಶಕ್ತಿ ಎಷ್ಟು ಗೊತ್ತಾ ನಿಮ್ಗೆ? ಆ ಶಕ್ತಿಯ ಒಂದು ವಿವೇಚನೆ ಅನ್ನೋದು ಗೊತ್ತಾ ನಿಮ್ಗೆ? ದೇವರು ಪ್ರೀತಿ ಮರಣದಷ್ಟು. ಮರಣ ಅನ್ನುವಂಥದ್ದು ಏನು ಗೊತ್ತಾ? ಮನುಷ್ಯನ ಒಂದು ವೈರಿ. ಮರಣ ಅನ್ನುವಂಥದ್ದು ಮನುಷ್ಯನ ವೈರಿ. ಹಲ್ಲೆಲೂಯಾ. ಮರಣ ಅನ್ನುವಂಥದ್ದು ಯಾವುದೇ ವ್ಯಕ್ತಿಯನ್ನು ಬಿಡೋದಿಲ್ಲ. ಯಾವುದೇ ವ್ಯಕ್ತಿಯಲ್ಲಿ ಅವನು ಬಿಡೋದಿಲ್ಲ. ಅವನು ಹಲ್ಲೆಲೂಯಾ. ಅವನು ದೊಡ್ಡ ವ್ಯಕ್ತಿ ಆಗಿರ್ಬೋದು, ಚಿಕ್ಕ ವ್ಯಕ್ತಿ ಆಗಿರ್ಬೋದು, ದೊಡ್ಡ ಅಧಿಕಾರಿ ಆಗಿರ್ಬೋದು, ಯಾವುದೇ ಆಫೀಸರ್ ಆಗಿರ್ಬೋದು, ಯಾರೇ ವ್ಯಕ್ತಿ ಆಗಿರ್ಬೋದು, ತನಗೆ ಒಳಗಾದವರನ್ನ ಮರಣ ಸೆಳ್ಕೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಯಾರು ಮರಣಕ್ಕೆ ಒಳಗಾಗ್ತಾ ಇದ್ದಾರೋ ಅವರನ್ನ ಮರಣ ಸೆಳ್ಕೊಂಡ್ಬಿಡ್ತದೆ, ಬಿಡಲ್ಲ. ಹಾಗೆಯೇ ದೇವರ ಪ್ರೀತಿ ಮರಣಕ್ಕಾಗಿ ಸೆಳೆಯುವುದಿಲ್ಲ, ನಿನ್ನ ರಕ್ಷಿಸಲಿಕ್ಕಾಗಿ ಸೆಳೆಯುವಂಥದ್ದಾಗಿದೆ. ಯೆರೆಮೀಯ 10 ಏನಂತಂದ್ರೆ, ನಾನು ಬದುಕಿರುವುದು ಯೆಹೋವನ ಕರುಣೆಯಿಂದ, ನಾನು ಉಳಿದಿರುವುದು ಯೆಹೋವನ ಕರುಣೆಯಿಂದ. ಆ ಕರುಣೆ ಮಿತಿ ಇಲ್ಲದು, ಆ ಕರುಣೆಗೆ ಮಿತಿ ಇಲ್ಲ, ಅಂತ್ಯವಿಲ್ಲ. ಪ್ರತಿ ದಿನವೂ ನನ್ನ ಜೀವಿತದಲ್ಲಿ ಹೊಸದಾಗಿರ್ತದಂತೆ. ಹಲ್ಲೆಲೂಯಾ. ನಿನ್ನೆ ಇದ್ದಂಗೆ ನನ್ನ ಜೀವಿತದಲ್ಲಿ ಇವತ್ತಿರುವುದಿಲ್ಲ. ಆಮೆನ್. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಹೊಸದಾಗಿ ಹೊಸದಾಗಿ ನಾವು ಈಗಾಗಲೇ ಹಾಡಿದ್ದೇವೆ. ಏನ್ ಹಾಡಿದ್ವಿ ನಾವು? ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಏನಿರ್ತದೆ? ಪ್ರತಿ ದಿನವೂ ಅವು ಹೊಸದಾಗಿ ಬರ್ತದಂತೆ. ಆಮೆನ್. ದೇವರ ಪ್ರೀತಿ ಹುಡುಕ್ತಾ ಇರುವುದು ಪ್ರತಿ ದಿವಸ ಹೊಸದಾಗಿ ಹೊಸದಾಗಿ ಆ ಕರುಣೆ ನಿನ್ನ ಮೇಲೆ ಸುರಿಸಲ್ಪಡ್ತಾ ಇದೆ ಪ್ರಿಯ ಸಹೋದರ ಸಹೋದರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕಾಗಿ ಮೊದಲಾಗಿ ನಾವು ಕಂಡುಕೊಳ್ಳಬೇಕೆಂತಂದ್ರೆ, ನನ್ನ ಆರಂಭದ ಅಧಿಕಾರಿ ದೇವರಾಗಿದ್ದಾನೆ. ಆಮೆನ್, ಆಮೆನ್. ಸೊ ಅದಕ್ಕಾಗಿ ದೇವರು ಹೊಸ ಆರಂಭಗಳಲ್ಲಿ ಒಂದು ಪರಿಣಿತಿ ಹೊಂದಿದವನಾಗಿದ್ದಾನಂತೆ. ಪ್ರತಿ ವರ್ಷ ಅಲ್ಲ, ಪ್ರತಿ ಬೆಳಗ್ಗೆಯೂ ಕೂಡ ಆ ಕರುಣೆ ವಿಸ್ತರಿಸಲ್ಪಡ್ತಾ ಇರ್ತದೆ. ಆಮೆನ್. ಯಾರು ನಂಬ್ತೀರಾ? ನೀವು ಅರ್ಥ ಆಗ್ತಾ ಇದೆ ಹೇಳುವಂಥದ್ದು? ಹಲ್ಲೆಲೂಯಾ. ಪ್ರತಿ ವರ್ಷಕ್ಕೆ ಆತನ ಕರುಣೆ ನಮ್ಮ ಮೇಲೆ ಬರುವುದಿಲ್ಲ. ಪ್ರತಿ ದಿವಸ, ಪ್ರತಿ ಬೆಳಗ್ಗೆ, ಪ್ರತಿ ದಿವಸ ಆ ಕರುಣೆ ನಮ್ಮ ಮೇಲೆ ಸುರಿಸಲ್ಪಡುತ್ತದೆ. ಹಲ್ಲೆಲೂಯಾ. ಯಾಕೆ? ಯಾಕೆ? ಯೆರೆಮೀಯನ ಬರೆದ ಗ್ರಂಥ 31:3. ಯಾರಾದ್ರು? 31:3. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನನ್ನು ಪ್ರೀತಿ ಮಾಡಿರುವಂಥದ್ದು ಶಾಶ್ವತವಾದ ಪ್ರೀತಿಯಿಂದ. ದೇವರು ನಿನ್ನನ್ನು ಪ್ರೀತಿ ಮಾಡಿದಾನಂತಂದ್ರೆ ಅದು ಅಳಿಯದೇ ಇರುವಂತ ಪ್ರೀತಿ, ಅಳಿಯದೇ ಇರುವಂತ ಪ್ರೀತಿ, ಅದಕ್ಕೆ ಅಂತ್ಯವಿಲ್ಲ. ಅಂತ್ಯವಿಲ್ಲದ ಪ್ರೀತಿಯಿಂದ ದೇವರು ನಿನ್ನನ್ನು ಸೆಳೆಕೊಂಡಿದ್ದಾನಂತೆ. ಹಲ್ಲೆಲೂಯಾ. ನಿನ್ನನ್ನ ಮಮತೆಯಿಂದ, ಎಲ್ಲರೂ ಮಮತೆ, ಮಮತೆಯಿಂದ ದೇವರನ್ನು ಸೆಳೆಕೊಂಡಿದ್ದಾನಂತೆ. ಹಲ್ಲೆಲೂಯಾ. ಹೊಸ ಆರಂಭ ಆತನ ಕೈಯಲ್ಲಿದೆ. ಹಲ್ಲೆಲೂಯಾ. ಆ ಹೊಸ ಆರಂಭದ ಅಧಿಕಾರಿ ದೇವರಾಗಿದ್ದಾನೆ. ಆ ಅಧಿಕಾರ ಏನ್ ಮಾಡ್ತದೆ ಅಂತಂದ್ರೆ, ನನ್ನನ್ನು ಪ್ರೀತಿಸಿ ಬರುವಂತದ್ದಾಗಿದೆ. ಆ ಅಧಿಕಾರಿ ಏನ್ ಮಾಡ್ತಾ ಅಂತಂದ್ರೆ, ನನ್ನನ್ನು ಹುಡುಕಿ ಬರುವಂತವನಾಗಿದ್ದಾನೆ. ಆ ಅಧಿಕಾರಿ ಏನ್ ಮಾಡ್ತಾ ಅಂತಂದ್ರೆ, ನನ್ನನ್ನು ಕರುಣಿಸಿ ಪ್ರತಿ ದಿವಸ ಹೊಸದಾಗಿ ನನ್ನ ಜೀವಿತದಲ್ಲಿ ಮೂಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಒಂದೇ ಒಂದು ವಿಷಯ ಅವರನ್ನು ಸಂಪೂರ್ಣ ನಾಶನದಿಂದ ದೂರವಿರಿಸಿ ಭವಿಷ್ಯದ ಬಗ್ಗೆ ನಿರೀಕ್ಷೆ ನೀಡುವಂಥದ್ದು ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ಒಂದು ವಿಷಯ ಕೂಡ ನನ್ನ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನಗೆ ಸಂಬಂಧವಿಲ್ಲದೆ ಇರುವಂತ ಯಾವ ಕಾರ್ಯವು ನನ್ನನ್ನು ನಾಶ ಮಾಡಲಿಕ್ಕಾಗಿ ದೇವರು ಕೊಡೋದಿಲ್ಲ. ಹಲ್ಲೆಲೂಯಾ. ಜೊತೆಗೆ ಹಲ್ಲೆಲೂಯಾ. ನನ್ನ ನಾಶ ಮಾಡದೆ ಭವಿಷ್ಯದ ಬಗ್ಗೆ ನಿರೀಕ್ಷೆ ನೀಡುವಂಥದ್ದೇ ದೇವರ ಕೃಪೆ. ನೀವು ದೇವರ ಕೃಪೆ ಇಲ್ಲ ಅಂತಂದ್ರೆ, ಒಬ್ಬ ವ್ಯಕ್ತಿ ದೇವರ ಕೃಪೆಯಿಂದ ಆ ವರ್ಷದಲ್ಲಿ ಬರಲಿಲ್ಲ ಅಂತಂದ್ರೆ ಆತನು ನಿರೀಕ್ಷೆ ಇಲ್ಲದವನಾಗಿ ಜೀವಿಸ್ತಾ ಇದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ನಿನಗೇನಾದ್ರೂ ನಿರೀಕ್ಷೆ ಇದೆ ಅಂತಂದ್ರೆ ಆ ನಿರೀಕ್ಷೆ ದೇವರ ಕೃಪೆಯಿಂದ ಬಂದದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಹೊಸ ಆರಂಭ ನನ್ನ ಜೀವಿತದಲ್ಲಿ ಒಂದು ನವ ಚೈತನ್ಯವನ್ನು ಉಂಟು ಮಾಡ್ತದೆ. ಆಮೆನ್, ಆಮೆನ್. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತದೆ ಏನಂತೆ, ನಾವು ಉಳಿದಿರುವುದು ಯೆಹೋವನ ಕರುಣೆ. ಆಮೆನ್. ನಿಮ್ಮ ಹಿಂದಿನ ವೈಫಲ್ಯಗಳು, ನಿನ್ನ ಹಿಂದಿನ ಸೋಲುಗಳು, ನಿನ್ನ ಹಿಂದಿನ ಅಪಜಯಗಳು ನಿಮ್ಮನ್ನ ದೇವರ ಭವಿಷ್ಯದ ಯೋಜನೆಗಳಿಂದ ಅನರ್ಹಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನನ್ನ ಭಾಷೆ ಬಹಳ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಭಾಷೆ ಬಹಳ ಕಷ್ಟ ಆಗ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ. ನಿನ್ನ ಕಳೆದ ವರ್ಷದ ಸೋಲು, ನಿನ್ನ ಕಳೆದ ವರ್ಷದ ದುಃಖ, ನಿನ್ನ ಕಳೆದ ವರ್ಷದಲ್ಲಿ ಆಗಿರುವಂತ ಅಪಜಯಗಳು, ನಿನ್ನ ಲಾಸ್, ನಿನ್ನ ವ್ಯಾಪಾರದ ಲಾಸ್ ಕಂಡಿರ್ಬೋದು. ಕಳೆದ ವರ್ಷದಲ್ಲಿ ನೀನೇನೋ ಮಾಡ್ಬೇಕಂದಾಗಿದ್ದೆ, ಅದು ಆಗದೇ ಇರಬಹುದು. ಅವೆಲ್ಲ ಸೋಲುಗಳು
ಹೊಸ ವರ್ಷದಲ್ಲಿ ನಿನ್ನ ಅನರ್ಹ ವ್ಯಕ್ತಿಯನ್ನಾಗಿ ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರು ಭವಿಷ್ಯದ ವಿಷಯವಾಗಿ ನನಗೆ ನಿರೀಕ್ಷೆಯನ್ನ ಕೊಟ್ಟು ನೋಡ್ರಿ ಅನರ್ಹಗೊಳಿಸೋದಿಲ್ಲ. ನಿನ್ನ ಭವಿಷ್ಯದ ಯೋಚನೆಗಳಿಂದ ಕಳೆದ ವರ್ಷ ನನಗೆ ಸೋಲಾಗಿದೆ, ಕಳೆದ ವರ್ಷ ನನಗೆ ದುಃಖ ಆಗಿದೆ, ಕಳೆದ ವರ್ಷ ಅನೇಕ ನನ್ನ ಜೀವಿತದಲ್ಲಿ ನಷ್ಟ ಅನುಭವಿಸಿದ್ದೇನೆ, ನನಗೆ ನಷ್ಟ ಉಂಟಾಗಿರ್ಬೋದು. ಇವೆಲ್ಲ ಕಾರ್ಯಗಳು ನನ್ನ ಭವಿಷ್ಯದ ಯೋಜನೆಗಳಿಂದ ನನ್ನನ್ನು ಅನರ್ಹಗೊಳಿಸಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾನು ದೇವರ ಕರುಣೆಯಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ಅರ್ಥ ಆಯ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬರೆಯುವಾಗ ಸ್ವಲ್ಪ ಹಂಗೆ ಬರ್ತೇನೆ, ಅಚ್ಚ ಕನ್ನಡದಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕಾಗಿ ಸ್ವಲ್ಪ ಅರ್ಥ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೊತೆಗೆ ಇರ್ಬೇಕು ನೀವು. ಆಮೇನ್, ಆಮೇನ್. ನಿನ್ನ ಸೋಲುಗಳು, ನಿನ್ನ ವೈಫಲ್ಯತೆಗಳು, ನಿನ್ನ ಅಪಜಯಗಳು ನಿನ್ನ ಭವಿಷ್ಯದ ಯೋಜನೆಗಳಿಂದ ನಿನ್ನನ್ನು ಅನರ್ಹಗೊಳಿಸಲಿಕ್ಕೆ ದೇವರು ಬಿಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡುವವರೆಗೂ ದೇವರ ಕರುಣೆ ನಿನ್ನನ್ನು ಹಿಂಬಾಲಿಸಿ ಬರುವಂತದ್ದಾಗಿದೆ. ಆಮೆನ್, ಆಮೆನ್. ಅದಕ್ಕಾಗಿ ನಾವು ದೇವರ ಕರುಣೆಯಿಂದ ಆವರಿಸಲ್ಪಡಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಹೊಸ ವರ್ಷ ಒಂದು ಕೇವಲ ದಿನಾಂಕದ ಬದಲಾವಣೆ ಅಲ್ಲ. ಕೆಲವರು ಅನ್ಕೋತಾರೆ ಹೊಸ ವರ್ಷ ಅಂತಂದ್ರೆ ಕ್ಯಾಲೆಂಡರ್ ಬದಲಾಯ್ತು. ಹಲ್ಲೆಲೂಯಾ. ಕ್ಯಾಲೆಂಡರ್ ಬದಲಾಗ್ತದೆ, ಕೆಲವರು ಹಂಗೆ ಮಾಡ್ತಾರೆ. ಕ್ಯಾಲೆಂಡರ್ ಬದಲಾಗ್ತದ್ರಿ, ಮನುಷ್ಯ ಬದಲಾಗೋದಿಲ್ಲ. ಕ್ಯಾಲೆಂಡರ್ ಬದಲಾಗ್ತದೆ, ಜೀವನದಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಹೊಸ ವರ್ಷ ಅಂತಂದ್ರೆ ಬರೀ ದಿನಾಂಕ, ಕ್ಯಾಲೆಂಡರ್ ಬದಲಾವಣೆ ಅಲ್ಲ, ಇದು ದೇವರ ನವೀಕರಣದ ಒಂದೇನಾಗಿದೆ, ವಿಜ್ಞಾಪನೆಯಾಗಿದೆ. ಹಲ್ಲೆಲೂಯಾ. ಬರೀ ಹೊಸ ವರ್ಷ ಅಂದ್ರೆ ಬರೀ ಕ್ಯಾಲೆಂಡರ್ ಚೇಂಜ್ ಆಯ್ತು ಅಂತಲ್ಲ, ದೇವರ ನವೀಕರಣದ ಬಗ್ಗೆ ನಮ್ಮನ್ನ ಪುನಃಸ್ಥಾಪಿಸಲಿಕ್ಕಾಗಿ ದೇವರು ಮಾಡುವಂತ ಒಂದು ಜ್ಞಾಪನೆಯಾಗಿದೆ. ಆಮೇನ್. ಎಷ್ಟು ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ನಾನು ವೇಗವಾಗಿ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಅದಕ್ಕಾಗಿ ಸ್ಲೋ ಹೋಗ್ತಾ ಇದ್ದೇನೆ. ಹೊಸ ವರ್ಷ ಅನ್ನುವಂಥದ್ದು ಬರೀ ಕ್ಯಾಲೆಂಡರ್ ಬದಲಾವಣೆ ಅಲ್ಲ, ದಿನಾಂಕದ ಬದಲಾವಣೆ ಅಲ್ಲ, ದೇವರ ನಮ್ಮ ಜೀವಿತದಲ್ಲಿ ಮಾಡುವಂತ ನವೀಕರಣ ಅಂದ್ರೆ ಪುನಃ ಸ್ಥಾಪನೆ, ಹೊಸ ಕಾರ್ಯಗಳ ಜ್ಞಾಪಿಸುವಂತ ಕಾರ್ಯವೇ ಹೊಸ ವರ್ಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಾ? ಅದನ್ನ ನಂಬ್ತೀರಾ? ಯು ಬಿಲೀವ್ ದಿಸ್? ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ದೇವರು ಹೊಸ ಆರಂಭವನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ಆಮೇನ್. ಇದಕ್ಕೇನ್ ಮಾಡ್ಬೇಕಂತಂದ್ರೆ ನಾನು ಒಂದು ಕಾರ್ಯ ಮಾಡಬೇಕು, ಲಿವ್ ಯೋರ್ ಪಾಸ್ಟ್. ಒಂದೇ ಕಾರ್ಯ ನಾನೇನ್ ಮಾಡ್ಬೇಕು? ಅದೇ ಒಂದೇ ಕಾರ್ಯ ಏನು? ಆ ಹಳೆ ಸಂಗತಿಗಳನ್ನ ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ದೇವರು ಹೊಸದಾದ ಆರಂಭವನ್ನ ಮಾಡ್ತಾ ಇದ್ದಾನೆ. ಈ ಹೊಸ ಆರಂಭ ಪೂರ್ಣಗೊಳ್ಳಬೇಕು ಅಂತಂದ್ರೆ ನಾನು ಮಾಡಬೇಕಾದ ಕೆಲವು ಕಾರ್ಯಗಳನ್ನು ನಾನು ಮಾಡ್ಕೋಬೇಕು. ಒಂದು ಏನಂತಂದ್ರೆ ನನ್ನ ಹಳೆಯ ಸಂಗತಿಗಳನ್ನ ಬಿಟ್ಬಿಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಹಾಸ್ಯಾಸ್ಪದ ವಾಕ್ಯ ಇದೆ. ಪಾಸ್ಟರ್ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ, ದೀಕ್ಷಾಸ್ತ್ರ ಕೊಡ್ತಾ ಇದ್ದಾರೆ, ಎಲ್ಲರೂ ಬ್ಯಾಪ್ಟಿಸಮ್ ತಗೊಳ್ತಾ ಇದ್ದಾರೆ. ಒಬ್ಬ ಮನುಷ್ಯ ಮಾತ್ರ ಬ್ಯಾಪ್ಟಿಸಮ್ ತಗೊಳ್ಳುವಾಗ ಎಲ್ಲ ಮುಳುಗಿಸ್ತಾ ಇದ್ದಾನೆ, ಕೈ ಮಾತ್ರ ಮುಳುಗಿಸ್ತಾ ಇಲ್ಲ. ಪಾಸ್ಟರ್ ಅವ್ರು ಎಷ್ಟು ಮುಳುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಪಾಸ್ಟರ್ ಅವ್ರಿಗೆ ಈ ಮುಳುಗಿಸೋ ಪ್ರಯತ್ನ, ಕೈ ಮುಳುಗಿಸು. ಹುಡುಗ ಇದಂತ, ಇಲ್ಲ ಪಾಸ್ಟರ್ ನಾನೇನ್ ಮಾಡ್ಬೇಕು, ವ್ಯಕ್ತಿ ಹೊಡಿಬೇಕಾಗಿದೆ, ಅದನ್ನ ಅವ್ನು ಹೊಡೆದು ಬಂದ್ಮೇಲೆ ನಾನು ಮುಳುಗಿಸ್ತೀನಿ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಏನಾಗ್ತಾ ಇದೆ, ನನ್ನ ಹಳೆಯ ಸಂಗತಿಗಳನ್ನ ನಾನು ಬಿಟ್ಬಿಡ್ಬೇಕು. ದೇವ್ರ ತರೋದನ್ನೇ, ದೇವ್ರು ಬಯಸೋದನ್ನೇ. ಅದೇ ಯೆಶಾಯ ಬರೆದ ಪ್ರವಾದನೆ ಅಂತ 43ನೇ ಅಧ್ಯಾಯ 18ನೇ ವಚನ ಹೇಳ್ತದಂತಂದ್ರೆ, ನಾನು ನಿಮ್ಮ ಹಳೆಯ ಸಂಗತಿಯನ್ನ ಮರ್ತು ಬಿಡ್ರಿ. ನಿನ್ನ ಹಳೆ ವರ್ಷದ ಏನಾಗಿರ್ಬೋದು, ಒಂದು ಕಹಿ ಅನುಭವ ಆಗಿರ್ಬೋದು, ನಿನ್ನ ಮನೆಯಲ್ಲಿ, ನಿನ್ನ ಸಭೆಯಲ್ಲಿ, ಸಹೋದರರ ಮಧ್ಯದಲ್ಲಿ, ನಿನ್ನ ಕುಟುಂಬದಲ್ಲಿ, ಪತಿ ಪತ್ನಿಯರ ಮಧ್ಯದಲ್ಲಿ, ತಂದೆ ತಾಯಿಯ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಏನೇ ಕಹಿ ಘಟನೆ ಆಗಿರ್ಬೋದು, ದೇವರ ಅರ್ಥ ಅದನ್ನೇ ಬಿಟ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗಿಂತ ನಾವ್ಯಾರು ದೊಡ್ಡವರಲ್ಲ. ನಾನು ಅನ್ಕೋತೀನಿ ರೀ, ದೇವರಿಗಿಂತ ನಾವ್ಯಾರು ದೊಡ್ಡವರಲ್ಲ ಅಂತೇಳಿ. ನೀವು ಹಲೋ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಅಂದ್ಕೋತೀನಿ ದೇವರಿಗಿಂತ ನಾವ್ ಯಾರು ದೊಡ್ಡವರು ಅಂತ ನಾನು ಅನ್ಕೋತೀನಿ. ನೀವೇ ಅನ್ಕೋತಾ ಇದ್ದೀರಿ?
ಹಲೋ ಸೇಮ್. ನೀವು ಹಂಗೆ ಅನ್ಕೋತಾ ಇದ್ದೀರಾ? ಹಲೋ ಹಲ್ಲೆಲೂಯಾ. ಕರ್ತನು ನಮ್ಮ ಹಳೆಯ ಪಾಪವನ್ನು ನೆನಪಿರ್ತಾರಲ್ಲ. ಆಮೆನ್ ಆಮೆನ್. ಗಾಡ್ ವಾಂಟ್ ದಿಸ್. ದೇವರು ಅದನ್ನು ಬಯಸ್ತಾ ಇದ್ದಾನೆ. ನಮ್ಗೆ ಆತನ ಬಯಸೋದು ಹಳೆಯದನ್ನು ಬಿಟ್ಬಿಡ್ರಿ, ಹಳೆದನ್ನು ಬಿಟ್ಬಿಡ್ರಿ. ಅಪೊಸ್ತಲನಾದ ಪೌಲನು ಒತ್ತಿ ಹೇಳ್ತಾನೆ. ಅಪೊಸ್ತಲನಾದ ಪೌಲನು ಗಟ್ಟಿಯಾಗಿ ಮಾತಾಡ್ತಾನೆ. ನಿನ್ನ ಜೀವಿತದಲ್ಲಿ ಆಗಿರುವಂತ ಹಳೆ ಕಾರ್ಯಗಳನ್ನು ಬಿಟ್ಬಿಡೋದನ್ನ, ಹಳೆ ಕಹಿ ಘಟನೆ ಆಗಿರ್ಬೋದು, ನನಗೆ ನೋವು ಕೊಡುವಂತ ನೋವಾಗಿರ್ ದುಃಖ ಆಗಿರ್ಬೋದು, ಅದು ನೆನೆಸಿಬಿಟ್ರೆ ನಿನಗೆ ಒಂದು ಕ್ಷಮಿಸಲಾರದ ಒಂದು ಕಹಿ ಘಟನೆ ನಿನ್ನ ಜೀವನದಲ್ಲಿ ಆಗಿರ್ಬೋದು. ಅದು ನೆನೆಸ್ಕೊಂಡ್ರೆ ಅವ್ರಿಗೆ ಕ್ಷಮಿಸ್ಲಿಕ್ಕಾಗಲ್ಲ ಆಗಿರ್ಬೋದು. ಬಿಟ್ಬಿಡೋಣ, ಕ್ಷಮಿಸ್ಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಬಿಫೋರ್ ಯು ಎಂಟ್ರೆನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ನೀವು ದೇವರ ಸಮ್ಮುಖವನ್ನು ಪ್ರವೇಶಿಸೋದಕ್ಕಿಂತ ಮುಂಚೆನೆ, ಇವತ್ತಲ್ಲ ನಾವು ಹೊಸ ವರ್ಷಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ ದೇವರು. ನಿನ್ನ ಜೀವನದಲ್ಲಿ ಹೊಸ ಆರಂಭ ನಿನ್ನೆ ಮೊನ್ನೆ ಪ್ರಾರಂಭ ಆಗಿಲ್ಲ, ಯಾವಾಗಲೂ ಪ್ರಾರಂಭ ಆಗಿದೆ. ಹಲ್ಲೆಲೂಯಾ. ಆ ಹೊಸ ಆರಂಭ ತಡೆ ಏನಾಗ್ತದೆ ಅಂತಂದ್ರೆ, ನನ್ನ ಹಳೆಯ ಕಾರ್ಯಗಳು ಇನ್ನೂ ಇಟ್ಕೊಂಡಿದೆ. ಅದನ್ನ ದೇವರ ಅರ್ಥ, ಅದನ್ನು ಬಿಟ್ಬಿಡ್ಬೇಕು. ಅದನ್ನು ಬಿಡ್ರಿ. ಓದ್ರಿ ವಾಕ್ಯವನ್ನ. ಅದೇ ಯೆಶಾಯ ಬರೆದ ಗ್ರಂಥ 43:18. Somebody read that. ಓದ್ರಿ, ಜೋರಾಗಿ ಓದೋದನ್ನ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ. ಸಾಕು ಸಾಕು. ಹಳೆ ಸಂಗತಿಗಳನ್ನ ಎದಕ್ ತಕ್ಕೋಬಾರ್ದು, ಎದಕ್ ತರಬಾರ್ದಂತ? ಹಲೋ, ಹಳೆ ಸಂಗತಿನ ಎದಕ್ ತರಬಾರ್ದಂತ್ರಿ? ಜೋರಾಗಿ ಹೇಳ್ಬೇಕು. ಏನ್ ತರಬಾರ್ದಂತ? ಇಲ್ಲಿ ಎಲ್ಲರೂ ಬಾಯಿದಲ್ಲ. ದೇವರ ತಾದನೆ ಹಳೆ ಸಂಗತಿಗಳನ್ನ ನೆನಪಿಸ್ಕೊಳಕ್ ಹೋಗ್ಬೇಡ್ರಿ, ನೆನಪು ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದು ನೆನಪು ಹಾರಿಬಿಡ್ರಿ, ಅದನ್ನ ಮರ್ತು ಬಿಡ್ರಿ. ಅದನ್ನ ಏನೇ ಆಗಿರ್ಬೋದು. ಅರೇ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೇತಾಡ್ತಾ ಇರ್ಬೇಕಾದ್ರೆ ತನ್ನನ್ನ ಮೊಳೆ ಹೊಡೆದವರನ್ನ ದಾರಿ ಇದ್ದಕ್ಕೂ ಆತನ ಕುದ್ದಿದ್ರು, ಆತನಿಗೆ ಅವಮಾನ ಮಾಡಿದ್ರು, ಆತನಿಗೆ ಅವಹೇಳನ ಮಾಡಿದ್ರು, ಚೀ ತೂ ಅಂತ ಉಗಿದ್ರು, ಅವನ್ನ ಅಪಹಾಸ್ಯ ಮಾಡಿದ್ರು, ಚಡಿಯೇಟು ಕೊಟ್ರು, ಕುದ್ದಿದ್ರು, ಮಧ್ಯ ರಸ್ತೆಯಲ್ಲಿ ತಳ್ಳಿದ್ರು ಆತನನ್ನ. ಎಷ್ಟೇ ನೋವು ಕೊಟ್ರು, ಯೇಸು ಅವರನ್ನ ಏನ್ ಮಾಡಿದ ಶಿಲುಬೆಯಲ್ಲಿ? ತಂದೆಯೇ, ಅವರೇನು ಮಾಡ್ತಾ ಇದ್ದಾರೆ ಅವರು ಅರಿಯರು. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ಇದೆಲ್ಲ ಬೇಡ, ಪ್ರಶ್ನೆ ಬರ್ತದೆ, ಪ್ರಶ್ನೆ ಬೇಡ. ದೇವರು ಹೇಳ್ತಾರೆ ಅಂತಂದ್ರೆ ನಾವು ಅದಕ್ಕೆ ಏನ್ ಮಾಡ್ಬೇಕು? ವಿಧೇಯರಾಗಲೇಬೇಕು. ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನವಾದವುಗಳನ್ನ ನಾವು ವಾಚನ್ರಿ. ದೇವ್ರು ಹೇಳೋದನ್ನ ನಮ್ಮನ್ನೆಲ್ಲ ಮನುಷ್ಯರ ಒಂದು ಕೆಟ್ಟ ಗುಣ ಗೊತ್ತಂದ್ರೆ, ದೇವ್ರು ಏನು ಮಾಡಬೇಡ ಅಂತಲ್ಲ, ದೇವ್ರು ಏನ್ ಮಾಡಬೇಡ ಅಂತಲ್ಲ, ಅದನ್ನ ಮಾಡೋದು. ಹಲ್ಲೆಲೂಯಾ ಹಲ್ಲೆಲೂಯಾ. ಹೌದಾ? ನಾವು ಅದನ್ನು ಬದಲಾಯಿಸ್ಬೇಕು. ದೇವ್ರು ಏನು ಮಾಡಂತಲ್ಲ, ಅದನ್ನ ಮಾಡ್ಬೇಕು ನಾವು. ಹಲ್ಲೆಲೂಯಾ. ದೇವ್ರು ನಮ್ಮಿಂದ ಏನು ಬಯಸ್ತಾ ಇದ್ದಾನೆ ನೋಡ್ರಿ, ಅದನ್ನ ಮಾಡುವುದು ಹೊಸ ಆರಂಭದಲ್ಲಿ ದೇವ್ರನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ಅರ್ಥ. ಆಮೇನ್ ಆಮೇನ್. ಎಷ್ಟು ಜನರು ಬಯಸ್ತೀರ ನಾವು ಹೊಸ ಆರಂಭದಲ್ಲಿ ದೇವ್ರು ಇರಬೇಕು ಅಂತ? ಎಷ್ಟು ಜನ ಬಯಸ್ತೀರ? ಹಲ್ಲೆಲೂಯಾ. ನಿನ್ನೆಯ ವಿಷಾದಗಳನ್ನ ಬಿಗಿಯಾಗಿ ಹಿಡ್ಕೊಂಡು ನಾವು ಮುಂದುವರಿಯಕ್ಕಾಗಲ್ಲ ರೀ. ಹಲ್ಲೆಲೂಯಾ. ನಿನ್ನೆದಂತ ಕಹಿ ಘಟನೆಗಳನ್ನ ಹಿಡ್ಕೊಂಡು ನಾವು ಮುಂದುವರಿತೀವಿ ಅಂತಂದ್ರೆ ಇಟ್ ಇಸ್ ಇಂಪಾಸಿಬಲ್. ದೇವ್ರಿಗೆ ಕ್ಷಮಿಸಿ, ಅದನ್ನು ಬಿಟ್ಬಿಡ್ಬೇಕು. ಅದನ್ನು ನಾವು ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಭೂತ ಕಾಲ ಅನ್ನುವಂಥದ್ದು ನಮಗೆ ಪಾಠ ಕಲಿಸ್ಬೋದು, ಆದ್ರೆ ಅದು ನಮ್ಮ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ. ಭೂತಕಾಲ ಅಂದ್ರೆ ಏನು? ಭೂತಕಾಲ ಅಂದ್ರೆ ಏನು? ಹಲೋ, ಭೂತಕಾಲ ಅಂದ್ರೆ ಏನ್ರಿ? ಕಳೆದು ಹೋಗಿರುವಂತ ಸಂಗತಿಗಳು, ಹಳೆಯ ಸಂಗತಿಗಳು, ಕಳೆದ ವರ್ಷದಲ್ಲಿ ಆಗಿರುವಂತ ಕಾರ್ಯಗಳಲ್ಲಿ ಈ ಒಂದು ಭೂತಕಾಲ ಅನ್ನುವಂಥದ್ದು ನಮಗೆ ಪಾಠ ಕಲಿಸಬಹುದು, ಆದ್ರೆ ಅದು ನಮ್ಮ ನಿಯಂತ್ರಿಸಬಾರದು. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾಗ್ತದೆ ಅಂತಂದ್ರೆ ಅವರನ್ನ ಆ ಭೂತಕಾಲ ಅನ್ನುವಂಥದ್ದು ನಿಯಂತ್ರಿಸ್ತಾ ಇದೆ. ಬಿಟ್ಬಿಡೋದನ್ನ. ಹಲ್ಲೆಲೂಯಾ. ಬಿಟ್ಬಿಡೋಣ. ನಾನು ಹಿಡ್ಕೊಂಡಿರ್ತಾ ಇದ್ದೇನೆ, ಬಿಟ್ಬಿಡೋಣ ಅದನ್ನ.
ನಾನು ಎಂಥದೇ ಕಣ್ಣೀರಿನ ಸಮಸ್ಯೆಯಲ್ಲಿ ಬಂದರೂ ಕೂಡ ನಾನು ಯಾವತ್ತು ಕಹಿತನವನ್ನು ಇಟ್ಕೋಕ್ಕಾಗಲ್ಲ. ಆ ಕಹಿ ಅನ್ನುವಂಥದ್ದು ನನ್ನನ್ನು ನಿಯಂತ್ರಿಸಬಾರ್ದು. ಭಲೆ ಅಪ್ಕೋ ಬಹಳ ನಿನಗೆ ಬೆನ್ನಿಗೆ ಚೂರಿ ಹಾಕಿರ್ಬೋದು. ಹಲ್ಲೆಲೂಯ. ಯೇಸು ಸ್ವಾಮಿಗೆ ತಡೆಯಾಗಿದ್ದವ್ರು ಯಾರು ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾನೆ ಅಂತಂದ್ರೆ, ನನ್ನ ನನ್ನ ಪಕ್ಕದಲ್ಲಿರುವವನೇ ನನಗೆ ಅಡ್ಡಿ ಹಾಕಿದ್ದಾನಂತೆ. ಹಲ್ಲೆಲೂಯ. ದುಶ್ಮನ್ ಕಹಾ ಹೇ ಅಂದ್ರೆ ಎಲ್ಲಿರ್ತಾರ ಅವರು? ಬಗಲ್ ಮನೆ ಇರ್ತಾರ. ಹಲ್ಲೆಲೂಯ. ಓಕೆ, ಅರ್ಥ ಆಯ್ತು. ನಮ್ಮನ್ನ ವಿರೋಧಿಸುವಂತವರು, ನಮ್ಮನ್ನ ಕೇವಲವಾಗಿ ನೋಡುವಂತವರು, ನಮ್ಮನ್ನ ಅಸಹ್ಯ ಪಡುವಂತವರು, ನಮ್ಮನ್ನ ವಿರೋಧಿಸುವಂತವರು, ನಮ್ಮ ಶತ್ರು ಎಲ್ಲಾರು ಅಂತಂದ್ರೆ ಹೊರಗಡೆ ಎಲ್ಲೋ ಇಲ್ಲ, ಒಳಗಡೆ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹೊರಗಡೆ ಬರುವಂತ ಶತ್ರುಗಳಿಗಿಂತ ಒಳಗಡೆನೆ ಶತ್ರುಗಳು ಬಾದರ್. ಗೊತ್ತ್ರಿ? ಯೇಸು ಹೇಳಿದ, ಆತನ ಪಕ್ಕದಲ್ಲಿರುವಂತವನೇ ನನಗೆ ಅಡ್ಡಿ ಹಾಕಿದ್ದಾನೆ. ಯೇಸುವನ್ನು ದ್ವೇಷಿಸ್ನ? ಯೇಸು ಆತನ ದ್ವೇಷ ಮಾಡಿದ್ನ? ಇಲ್ಲ. ಆತನು ಮತ್ತೆ ಪಶ್ಚಾತ್ತಾಪ ಪಟ್ಟ. 3 ಸಾರಿ ನನ್ನನ್ನು ನೀನು ಕೋಳಿ ಕೂಗುತ್ತಿದ್ದ ಮುಂಚೆ ನೀನನ್ನು ಅಲ್ಲಗಲಿದ್ಯಾ, ನನ್ನನ್ನು ತಿರಸ್ಕರಿಸ್ತೀಯ. ಪೇತ್ರ ಅದನ್ನೇ ಮಾಡಿದ. ಪೇತ್ರನು ತಿರುಗಿ ಬಂದ. ಯೇಸುವನ್ನು ವಿರೋಧಿಸಲಿಲ್ಲ, ಆತನಿಗೆ ಆತನ ಹೊರಗಡೆ ಹಾಕಲಿಲ್ಲ, ಆತನ ಸ್ವೀಕರಿಸಿದ. ಮತ್ತೆ ಯೇಸು ಸ್ವಾಮಿ ಹಲ್ಲೆಲೂಯ ಸ್ವೀಕರಿಸಿ ಹೆಂಗ್ ಮಾಡಿದ ಗೊತ್ತಾ? ಏನ್ ಮಾಡ್ದ? ಅದನ್ನ, ನೀನು ಪ್ರೀತಿಸ್ತೀಯಾ? ಹೌದು ಸ್ವಾಮಿ, ನಾನು ಪ್ರೀತಿಸ್ತೇನೆ. ಕುರಿಗಳನ್ನ ಕಾಯಿ, ಆಮೇನ್, ನನ್ನ ಕುರಿಗಳನ್ನ ಮೇಸು. ದೊಡ್ಡ ಸೇವೆಯನ್ನು ಪೇತ್ರನಿಗೆ ಕೊಟ್ಟ. ಹಲ್ಲೆಲೂಯ. ಹಳೆ ಸಂಗತಿಯನ್ನು ಮರೆತು ಬಿಡಬೇಕು. ನಿನ್ನ ಜೀವಿತದ ಹೊಸ ಆರಂಭದಲ್ಲಿ ದೇವರಿರಬೇಕು ಅಂತಂದ್ರೆ, ನಿನ್ನ ಜೀವನದಲ್ಲಿ ದೇವರು ಇದ್ರೆ ನಿನ್ನ ಹೊಸ ಆರಂಭದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕಾಣ್ತೀಯ. ದೇವ್ರ ಆಮೇನ್. ದೇವ್ರಿಲ್ಲ ಅಂದ್ರೆ ನೀನು ಎಷ್ಟೇ ಪ್ರಯತ್ನ ಪಟ್ಟರು ಆ ಆರಂಭ ಅಲ್ಲಿಗೆ ಮುಗಿದೋಗ್ಬಿಡ್ತದೆ. ಆದ್ರೆ ದೇವರಿನ ಆರಂಭದಲ್ಲಿದ್ರೆ ಆ ಆರಂಭ ನಿನ್ನ ನೇರವಾಗಿ ನಿನ್ನ ಅಭಿವೃದ್ಧಿಗೆ, ಆಶೀರ್ವಾದಕ್ಕೆ ಕೊಂಡೊಯ್ದು ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬ್ತೀರಾ? ಹಳೆ ಕಾರ್ಯಗಳನ್ನ ಈ ವರ್ಷ ದೇವರು ಹೊಸ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಲಿಕ್ಕಾಗಿ ನಾನು ಏನನ್ನು ಬಿಡಬೇಕಾಗಿದೆ ನಮ್ಮನ್ನು ಪರೀಕ್ಷೆ ಮಾಡಿಕೊ. ನಂಬರ್ 2, ಎರಡನೇದಾಗಿ, ಎಂಟರ್ ಬೈ ಫೇತ್. ನಂಬಿಕೆಯಿಂದ ಪ್ರವೇಶಿಸ್ರಿ. ಎಲ್ಲಿ ಪ್ರವೇಶಿಸಬೇಕು? ಹೊಸ ವರ್ಷಕ್ಕೆ, ಈ ಹೊಸ ಆರಂಭಕ್ಕೆ ಯು ಹ್ಯಾವ್ ಟು ಎಂಟರ್ ಬೈ ಫೇತ್. ನಂಬಿಕೆಯಿಂದ ನೀನು ಅದನ್ನು ಸ್ವೀಕರಿಸಬೇಕು, ಅದನ್ನು ಪ್ರವೇಶ ಮಾಡಬೇಕು. ನಂಬಿಕೆಯಿಂದ, ಭಯದಿಂದ ಅಲ್ಲ, ಅಪನಂಬಿಕೆಯಿಂದ ಅಲ್ಲ, ದುಃಖದಿಂದ ಅಲ್ಲ, ನಂಬಿಕೆಯಿಂದ. ಎಲ್ಲರೂ ಹೇಳಿ ನಂಬಿಕೆಯಿಂದ. ಮೊದಲದಾಗಿ ಆ ಆರಂಭ, ದೇವರ ಹೊಸ ಆರಂಭದಲ್ಲಿ ದೇವ್ರನ್ನ, ಹೊಸ ಆರಂಭದಲ್ಲಿ ದೇವ್ರು ಇರಬೇಕಾದ್ರೆ ನಾನು ಏನ್ ಮಾಡ್ಬೇಕಂತ ಮೊದಲನೇದಾಗಿ ಏನ್ ಕೇಳಿದ್ವಿ ನಾವು? ಹಳೆ ಕಾರ್ಯಗಳನ್ನ ಮರ್ತು ಬಿಡ್ಬೇಕು. ಹೆಂಗಂತಂದ್ರೆ ಈ ಹಳೆ ಕಾರ್ಯ ಹೆಂಗ್ ನೆನಪಿಡ್ತಾರಂದ್ರೆ, 30 ವರ್ಷದಿಂದ ನನ್ನ ಮದುವೆಯಾಗಿ ಏನಾಗೈತಿ ಎಲ್ಲ ನೆನಪಿಡ್ತಾರೆ. ಹಲ್ಲೆಲೂಯ. ಹೌದ್ರಿ? ಮದುವೆಯಾಗ ನೋಡ್ಬೇಕ್ರಿ ನಾವು, ಒಂದೊಂದು ಪಾಯಿಂಟ್ ಹೇಳ್ತಾರೆ. ಎಷ್ಟು ಮಂದಿಗೆ ಮದುವೆ ಆಗೈತಿ ಇಲ್ಲಿ? ಮದುವೆ ಆದ್ರೆ ಎಷ್ಟು ಬಂದಿದ್ರಿ? ಅವ್ರೆಲ್ಲರ ಹತ್ರ ಬಂದ್ರೆ, ರಾಮಣ್ಣ ನಿಮ್ಮ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತ್ರಿ? 22 ವರ್ಷ. ಮತ್ತೆ ಒಬ್ಬರೊಬ್ಬ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 45 ವರ್ಷ. ನಮ್ಮ ಅಣ್ಣಂದು ಸಿಲ್ವರ್ ಜುಬ್ಲಿ ಹೋದ ವರ್ಷ ಆಯ್ತು. ಬಟ್ ಸೆಲೆಬ್ರೇಷನ್ ಮಾಡಲಿಲ್ಲ, ಅವನು ಕರ್ಕೊಂಡ್ಬಂದು ನಮ್ಮನ್ನ. 25 ವರ್ಷ ಆಯ್ತ್ರಿ. 25 ವರ್ಷದ ಹಿಂದೆ ಮದುವೆ ಆಗಿ ಏನಾಯ್ತಲ್ಲ ನೆನಪಿರ್ತೀಯ ನಿಮ್ಗೆ? ನೆನಪೈತ್ರಿ? ಹೇಳ್ತೀರಾ? ಹೇಳ್ತಾರ. ಹಲ್ಲೆಲೂಯ. ಆದ್ರೆ ನೋಡ್ರಿ, ಆದ್ರೆ ದೇವರ ವಾಕ್ಯ ಹೇಳೋದು ಹೇಳಕ್ಕಾಗಲ್ಲ ನಮ್ಗೆ. ಎಲ್ಲೋ ನೆನಪಿಟ್ಕೊಂಡಿದ್ದೀವಿ. ದೇವ್ರು ಹೇಳ್ತಾರ ಅದನ್ನೇ, ಹಳೆಯ ಸಂಗತಿಗಳನ್ನ ಬಿಟ್ಬಿಡ್ರಿ. ಹಳೆ ಸಂಗತಿನ ಬಿಟ್ಬಿಡ್ರಿ. 30 ವರ್ಷದಿಂದ ಒಂದು ಉಂಗುರ ಕೊಡ್ಬೇಕು ನೆನಪು ಮಾಡಿ ಹೇಳ್ತಾರೆ. ಗೊತ್ತ? ಒಂದು ಉಂಗುರ ಕೊಡ್ಬೇಕು ನಿಮ್ಮ ಮನೆಯವ್ರು, ನನಗೆ ಇನ್ನೂವರೆಗೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮನೆಯವ್ರು ನಮಗೆ ಸರಿಯಾಗಿ ಊಟ ಕೊಡಲಿಲ್ಲ ಅಂತ ಹೇಳ್ತಾರೆ. ಗೊತ್ತ್ರಿ? ಯಾಕೆ? ಅದು ಇರ್ತದೆ ಒಳಗಡೆ.
ಹಲ್ಲೆಲೂಯಾ. ನನ್ನ ಆರಂಭದಲ್ಲಿ ದೇವರು ಇರಬೇಕು ಅಂತಂದ್ರೆ ಹಳೆಯ ಸಂಗತಿಗಳನ್ನ ನೆನಪಿಗೆ ತರಬಾರ್ದು, ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ಕ್ಷಮಿಸ್ಬೇಕು, ಬಿಡಬೇಕು. ಯಾವುದೇ ಎಂತ ಕೆಟ್ಟ ಕಾರ್ಯ ಮಾಡದಂತಂದ್ರೆ ಕೂಡ ಅವ್ರನ್ನ ಕ್ಷಮಿಸ್ಬೇಕೆಂಬುದಾಗಿ ಯೇಸು ಹೇಳ್ತಾನೆ. ಆಮೇನ್. ಹಲ್ಲೆಲೂಯಾ. 7 ಅನ್ನುವಂಥದ್ದು ಪರಿಪೂರ್ಣತೆಯ ಸಂಕೇತ. ಯಹೂದ್ಯರಲ್ಲಿ 7 ಸಾರಿ, ಎಲ್ಲರೂ 7 ಸಾರಿ ಪೇತ್ರ ಬಂದ ಸ್ವಾಮಿ ಹತ್ರ ಬಂದು, ಸ್ವಾಮಿ ನನ್ನ ತಮ್ಮ ನನ್ನ ತಮ್ಮ ತಪ್ಪು ಮಾಡ್ತಾ ಬಂದ್ರೆ ನನಗೆ ವಿರುದ್ಧವಾಗಿ ಎಷ್ಟು ಸರ್ತಿ ಅವನ್ನ ಕ್ಷಮಿಸ್ಬೇಕು? ನಾನು 7 ಸಾರಿ ಕ್ಷಮಿಸ್ಬೇಕಾ? ಯಹೂದ್ಯರು 7 ಸಾರಿ ಅನ್ನುವಂಥದ್ದು ಪರಿಪೂರ್ಣತೆ ಸಂಕೇತವಾಗಿರೋದ್ರಿಂದ ಈ 7 ಬಳಸ್ತಾರೆ. 7 ಸಾರಿ ಕ್ಷಮಿಸ್ಬೇಕಾ? ಯೇಸುಮೇದ ಹಳೆ ಒಡಂಬಡಿಕೆ ನೀತಿ 7 ಸಾರಿ, ಹೊಸ ಒಡಂಬಡಿಕೆ ನೀತಿ 7 ಸಾರಿ ಅಲ್ಲ, 70 ಸಾರಿ. ಹಲ್ಲೆಲೂಯಾ. ಯಾವಾಗ ಅವನ ಆಯುಷ್, ಒಬ್ಬ ವ್ಯಕ್ತಿ ಆಯುಷ್ ಎಷ್ಟು? 70, ಬಲ ಹೆಚ್ಚಿದ್ರೆ 80. ಈ 80 ವರ್ಷದವರೆಗೂ 70 ಸಾರಿ ಕ್ಷಮಿಸ್ಬೇಕಂತ ಹೇಳಿಲ್ಲ. ಪ್ರತಿ ದಿವಸ ಅವನು ಎಷ್ಟೇ ತಪ್ಪು ಮಾಡಿದ್ರು 70 ಸಾರಿ ಅವನು ಕ್ಷಮಿಸ್ತಾನೆ ಇರ್ಬೇಕು. 70 ಸಾರಿ ಅವನು ತಪ್ಪು ಮಾಡಲ್ಲ. ಹಲ್ಲೆಲೂಯಾ. ಒಂದು ದಿವಸಕ್ಕೆ 7 into 70 ಎಷ್ಟಾಯ್ತು? 7 into 70 7 ಗುಣಿಸೋದನ 490, 490 ಸಾರಿ ಪ್ರತಿ ದಿವಸ ಅವನು ಕ್ಷಮಿಸ್ಬೇಕಂತ. ನಾನು ಒಂದು ದಿವಸಕ್ಕೆ 490 ಸಾರಿ ಕ್ಷಮಿಸ್ಬೇಕು. ಈಗ ಯೋಚನೆ ಮಾಡ್ರಿ, ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಸಭೆಯಲ್ಲಿರುವಂತ ಒಬ್ಬ ಸಹೋದರ ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಒಂದು ದಿವಸಕ್ಕೆ 490 ಸಾರಿ ತಪ್ಪು ಮಾಡ್ತಾರೇನ್ರಿ? ಆತನ ಜೀವಿತದ ಅಂತ್ಯದವರೆಗೂ 490 ಸಾರಿ ಅಂತ ಹೇಳಿಲ್ಲ ಯೇಸು ಮೇಲೆ. 70 ಸಾರಿ ದೇವರ ಕೃಪೆ ಪ್ರತಿ ದಿವಸ ಹೊಸದಾಗಿ ದೇವರು ಕೊಡ್ತಾ ಇದ್ದಾನೆ ತನ್ನ ಕೃಪೆ ನನ್ನ ಮೇಲೆ. ಹಲ್ಲೆಲೂಯಾ. ಅದರ ಅರ್ಥ ಪ್ರತಿ ದಿವಸ ಆತನ ಕ್ಷಮಿಸಬೇಕು, ಹಳೆದನ್ನ ಮರ್ತು ಬಿಡಬೇಕು, ಕ್ಷಮಿಸಬೇಕು. ಕ್ಷಮೆಯ ಗುಣವೇ ಕ್ರಿಸ್ತಿಯ ಜೀವಿತದ ಬುನಾದಿಯಾಗಿದೆ. ಕ್ಷಮಿಸ್ರಿ. ಹಳೆಯದನ್ನ ನೆನಪಿಸಿಕೊಳ್ಳಬೇಡ್ರಿ. ಪಶ್ಚಾತ್ತಾಪ ಪಡ್ತಾನೆ, ಒಂದು ದಿವಸ ಪಶ್ಚಾತ್ತಾಪ ಆಗ್ತದೆ, ಒಂದು ದಿವಸ ಬದಲಾಗ್ತಾನೆ. ಹಲ್ಲೆಲೂಯಾ. ಓಕೆ. ಎರಡನೇದಾಗಿ ನಂಬಿಕೆಯಿಂದ ನಾವು ಪ್ರವೇಶಿಸಬೇಕು. ಹೆಂಗೆ? ಬೈ ಫೇತ್. ನಿನ್ನ ಪೂರ್ಣ ಹೃದಯದಿಂದ ಕರ್ತನಲ್ಲಿ ನಂಬಿಕೆ ಇಡಬೇಕು. ನನ್ನ ಪೂರ್ಣ ಹೃದಯದಿಂದ ಯಾರ ಮೇಲೆ ನಂಬಿಕೆ ಇಡಬೇಕು? ಹೊಸ ಆರಂಭವನ್ನ, ಹೊಸ ವರ್ಷದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಈ ಹೊಸ ವರ್ಷದಲ್ಲಿ ನಾವು ಪ್ರವೇಶ ಮಾಡಬೇಕು ಅಂತಂದ್ರೆ ನಂಬಿಕೆ ಇಟ್ಕೊಂಡು ಬರಬೇಕು. ಹಲ್ಲೆಲೂಯಾ. ಈ ವರ್ಷದಲ್ಲಿ ದೇವರು ನನ್ನನ್ನ ಒಂದು ಹೊಸ ಆರಂಭದಡೆಗೆ, ಆ ಒಂದು ಬದಲಾವಣೆಯನ್ನ ದೇವರು ತರ್ತಾನೆ ಅಂತ ನೀನ್ ನಂಬಬೇಕು. ನಂಬಿಕೆ ಅಂದ್ರೆ ಏನು ಗೊತ್ತಾ? ನಂಬಿಕೆ ವಾಟ್ ಇಸ್ ದ ಫೇತ್? ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಚನ ಯಾರಾದ್ರೂ ಓದ್ರಿ ಸಹೋದರ ಸಹೋದರಿ? ಓದ್ರಿ ಯಾರಾದ್ರು? ಜ್ಞಾನೋಕ್ತಿ ಮೈಕಲ್ಲಿ ಓದ್ರಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಇಲ್ಲಿ ದೇವರ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ. ಸೊಲೊಮೋನನು ಒಂದು ಸಜೆಷನ್ ಕೊಡ್ತಾ ಇದ್ದಾನೆ. ದೇವರ ಮಾರ್ಗದರ್ಶನದ ಪ್ರಕಾರ ನಾವು 3 ಕಾರ್ಯಗಳನ್ನು ಮಾಡಬೇಕಾಗಿದೆ. ಏನು? ಒಂದು, ಪೂರ್ಣ ಭರವಸೆ. ಈ ವಾಕ್ಯದ ಅನುಸಾರವಾಗಿ ಪೂರ್ಣ ಭರವಸೆ. ಎಲ್ಲರೂ ಪೂರ್ಣ ಭರವಸೆ. ನಿಮ್ಮ ಪಕ್ಕದವರಿಗೆ ಪೂರ್ಣ ಭರವಸೆ. ಕಾಲ ಮೇಲೆ ಪೂರ್ಣ ಭರವಸೆ. ನಿಮ್ಮ ಪಕ್ಕದವ್ರಿಗೆ ಹೇಳಿ ಪೂರ್ಣ ಭರವಸೆ. ನನಗೆ ಹೇಳ್ಬೇಡ್ರಿ ಅಕ್ಕಂದ್ರ ಅಣ್ಣಂದ್ರ, ನನಗೆ ಹೇಳ್ಬೇಡ್ರಿ, ನಿಮ್ಮ ಬಾಜುಕಿದ್ದವ್ರಿಗೆ ಹೇಳ್ರಿ ಪೂರ್ಣ ಭರವಸೆ. ಮೊದಲನೇದಾಗಿ ಪೂರ್ಣ ಭರವಸೆ ಇಡಬೇಕೆಂಬುದಾಗಿ ಸೊಲೊಮೋನ್ ಹೇಳ್ತಾ ಇದ್ದಾನೆ. ಎರಡನೇದಾಗಿ ತನ್ನ ಸ್ವಂತ ಬುದ್ಧಿಯನ್ನು ಆತುಕೊಳ್ಳದೆ ಇರುವುದು. ಏನ್ ಮಾಡ್ಬೇಕು ನಾವು? ಸ್ವಬುದ್ಧಿಯನ್ನ ಆಧಾರ ಮಾಡ್ಕೋಬೇಡ. ಹಲ್ಲೆಲೂಯಾ. ಮತ್ತೆ ಯಾರನ್ನ ಆಧಾರ ಮಾಡ್ಕೋಬೇಕು ನಾವು? ಯಾರನ್ನ ಆಧಾರ ಮಾಡ್ಕೋಬೇಕ್ರಿ? ಸ್ವಬುದ್ಧಿಯನ್ನ ಆಧಾರ ಮಾಡ್ಕೋಬಾರ್ದು. ಆದ್ರೆ ನಮ್ಮ ಅಕ್ಕಂದು, ನಮ್ಮ ಅವ್ವಂದು, ನಮ್ಮ ಅಪ್ಪನ ಬುದ್ಧಿ ಆಧಾರ ಮಾಡ್ಕೋತೀನಿ ನಾನು.
ಸ್ವಾಮಿ ಹದಿನೈದನ ಸ್ವಬುದ್ಧಿನ ಆಧಾರ ಮಾಡ್ಕೋಬೇಡ್ರಿ ಅಂತಂದ್ರೆ ಬೇರೆ ಯಾರ ಬುದ್ಧಿನ ಆಧಾರ ಮಾಡ್ಕೋಬೇಡ್ರಿ ಅಂತ ಅರ್ಥ. ಅವ್ರದ್ದು ಸ್ವಬುದ್ಧಿನಲ್ಲ ಅದು, ಹೌದಾ? ನಿಮ್ಮ ಮನೆಯಾಗಿದ್ದಂಥವ್ರು, ನಿನ್ನ ಕುಟುಂಬದಾಗಿರುವಂಥವ್ರದ್ದು ಅವ್ರದ್ದು ಸ್ವಬುದ್ಧಿನಲ್ಲ, ಏನ್ ದೇವ್ರ ಬುದ್ಧಿನೋ? ಇಲ್ಲಿ ಸೊಲೊಮೋನ ಹೇಳ್ತಾನೆ, ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡಬೇಕು. ಅಂದ್ರೆ ನಾನು ಪೂರ್ಣ ಭರವಸೆ ಯಾರಲ್ಲಿಡಬೇಕು? ಯಾರಲ್ಲಿಡಬೇಕ್ರಿ? ಯೆಹೋವನಲ್ಲಿ. ನಿನ್ನ ಜೀವಿತದಲ್ಲಿ ದೇವರು ಹೊಸ ಆರಂಭ ಕೊಡ್ತಾ ಇದ್ದಾನೆ. ಈ ಹೊಸ ವರ್ಷದಲ್ಲಿ ಹೊಸ ಆರಂಭ ಕೊಡ್ಬೇಕಾತಂದ್ರೆ ಈ ಹೊಸ ವರ್ಷವನ್ನ ನಂಬಿಕೆಯಿಂದ ನೀನು ಪ್ರವೇಶಿಸಬೇಕು. ಹಲ್ಲೆಲೂಯ. ಅದು ಹೆಂಗಂದ್ರೆ ನನ್ನ ಪೂರ್ಣ ಬುದ್ಧಿಯಿಂದ ದೇವ್ರ ಮೇಲೆ ಹತ್ಕೋಬೇಕು. ಸ್ವಬುದ್ಧಿ ಆಧಾರ ಮಾಡ್ಕೋಬಾರ್ದು. ನೋಡಂಗಪ್ಪ ಸ್ವಲ್ಪ ನನ್ನ ಪ್ರಯತ್ನ ಏನಾರು ಮಾಡೋಣ. ನಮ್ಮ ಬುದ್ಧಿ ಬಹಳ ಚೆನ್ನಾಗಿದೆ ರೀ. ನಮ್ಮ ಬುದ್ಧಿ ಒಂದ ತರ ಇರೋದಿಲ್ಲ. ದಿವಸಕ್ಕೆ ಇವತ್ತೊಂದಿರ್ತದೆ, ನಾಳೆ ಒಂದಿರ್ತದ್ರಿ. ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳದೆ ಮುಂದೆ ಎರಡನೇದಾಗಿ ಎಲ್ಲಾದ್ರಲ್ಲಿಯೂ ಏನಂತೆ ವಾಕ್ಯ ಅರ್ಥದಲ್ಲಿ, ಎಲ್ಲಾ ನಡವಳಿಕೆಯಲ್ಲಿ ಅಂದ್ರೆ ಎಲ್ಲಾದ್ರಲ್ಲಿಯೂ ದೇವರನ್ನೇ ಒಪ್ಪಿಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈ ಮೂರು ಕಾರ್ಯ ಮಾಡಿದ್ರ, ಈ ಮೂರು ಕಾರ್ಯ ನಾನು ಮಾಡಿಬಿಟ್ರೆ ಹೊಸ ಆರಂಭದಲ್ಲಿ, ನನ್ನ ಆರಂಭದಲ್ಲಿ ದೇವರು ಬರ್ತಾನೆ. ಹಲ್ಲೆಲೂಯ. ನಿನ್ನ ಆರಂಭದಲ್ಲಿ ದೇವರು ಬರ್ಬೇಕಾ? ಹಲೋ, ನಿನಗೆ ಹೊಸ ಆರಂಭ ದೇವ್ರು ಕೊಡ್ಬೇಕಾ? ಕೊಡ್ಬೇಕೋ ಬೇಡ್ರೋ? ಕೊಡ್ಬೇಕು ಅಂತಂದ್ರೆ ನೀನು ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸ್ಬೇಕು. ನಾನು ಸ್ವಂತ ಬುದ್ಧಿ ಬಿಟ್ಬಿಡ್ಬೇಕು. ನನ್ನ ಸ್ವಂತ ಬುದ್ಧಿ ಬಿಟ್ಬಿಡ್ಬೇಕು. ನನ್ನ ಸ್ವಂತ ಬುದ್ಧಿಯನ್ನ ಶಿಲುಬೆ ಮೇಲೆ ಹಾಕಿಬಿಡ್ಬೇಕು. ಹಲ್ಲೆಲೂಯ. ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಎಲ್ಲಾದ್ರಲ್ಲೂ ದೇವರನ್ನು ಒಪ್ಪಿಕೊಳ್ಬೇಕು ಮತ್ತು ಆತನಲ್ಲಿ ಪೂರ್ಣ ಭರವಸೆ. ಯಾಕೆಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಏನಿದೆ? ಭಯ, ಬಲ. ದೇವರು ನಮಗೆ ಭಯದ ಆತ್ಮ ಕೊಟ್ಟಿಲ್ಲ, ಬದಲಾಗಿ ಶಕ್ತಿ, ಪ್ರೀತಿ ಮತ್ತು ಸ್ವಶಿಸ್ತಿನ ಆತ್ಮ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. 2 ತಿಮೋಥೆಯ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಅನ್ಕೋತೀನಿ ನಾನು. ಓದ್ರಿ ಯಾರಾದ್ರು? 2 ತಿಮೋಥೆ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು. ಶಿಕ್ಷಣ ಅಂದ್ರೆ ಏನ್ ಗೊತ್ತಾ? ಶಿಕ್ಷಣ ಅಂದ್ರೆ 2 ಅರ್ಥ ಬರ್ತದೆ. ಒಂದು ಜ್ಞಾನ, ಪ್ರಶಿಕ್ಷಣ ಹೊಂದುವುದು. ಯಾರಲ್ಲಿ? ದೇವರ ವಾಕ್ಯದಲ್ಲಿ ಶಿಕ್ಷಣ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಯಾವ್ದ್ರಿ? ಬಲದ ಆತ್ಮ, ಭಯದ ಆತ್ಮ ಅಲ್ಲ ರೀ, ಹೆದರುವಂತ ಆತ್ಮ ಅಲ್ಲ. ಬಲ, ಪ್ರೀತಿ. ನೋಡ್ರಿ, ಬಲಗೊಳ್ಳುವಂತ ಆತ್ಮ. ಆತನಲ್ಲಿ ಬಲಗೊಳ್ಳಬೇಕು ಮತ್ತು ಪ್ರೀತಿಸಬೇಕು ಮತ್ತು ಪ್ರಶಿಕ್ಷಣ ಹೊಂದಿರಬೇಕು. ಅಣ್ಣ, ಶಿಕ್ಷಣ ಹೊಂದಿಕೋಬೇಕಂತ ಶಿಕ್ಷಣದ ಆತ್ಮ ಅಂತೆ. ಹೌದಾ ಬ್ರದರ್? ಅದೇ ಇದೆಯಾ? ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ. ಪ್ರಶಿಕ್ಷಣ ಅಂತಂದ್ರೆ ನಾವು ದೇವರ ವಾಕ್ಯದಲ್ಲಿ ಶಿಕ್ಷಣ ಹೊಂದಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ನಾವು ತಿಳ್ಕೋಬೇಕು. ದೇವರ ವಾಕ್ಯದಲ್ಲಿ ನಾವು ಬದುಕಬೇಕು. ದೇವರ ವಾಕ್ಯದಲ್ಲಿ ನಾವು ದೇವರ ವಾಕ್ಯವನ್ನು ಕಲಿತುಕೊಳ್ಬೇಕು. ಹಲ್ಲೆಲೂಯ. 2ನೇ ಅಂತಂದ್ರೆ ಶಿಸ್ತು. 2ನೇ ಅರ್ಥ ಶಿಕ್ಷಣ ಅಂದ್ರೆ 2ನೇ ಅರ್ಥ ಶಿಕ್ಷಣದ ಎಲ್ಲ ಬರ್ತದಲ್ಲ, ಶಿಸ್ತು, ಸ್ವಶಿಸ್ತು. ದೇವರ ವಾಕ್ಯದಲ್ಲಿ ಜೀವಿಸುವಂತ ಶಿಸ್ತಾಗಿ ಜೀವಿಸ್ತಿರ್ತಾರೆ. ಒಂದು ಸ್ವಶಿಸ್ತು ಅಂದ್ರೆ ಏನಂತಾರೆ? ಡಿಸಿಪ್ಲಿನ್, ಆತ್ಮಿಕವಾದ ಡಿಸಿಪ್ಲಿನ್, ಸ್ಪಿರಿಚುವಲ್ ಡಿಸಿಪ್ಲಿನ್. ನಾವು ಇದನ್ನು ಮಾಡಬೇಕು. ಹಲ್ಲೆಲೂಯ. ಹೊಸ ಆರಂಭ ಅನ್ನುವಂಥದ್ದು ಸುಮ್ಮನೆ ಬರಲ್ಲ ರೀ. ಹೊಸ ಆರಂಭ ಹೇತ ಪಟ್ ಅಂತ ಬರೋದಲ್ಲ ರೀ. ಕಾರ್ಯಗಳನ್ನ ಕರ್ತನಿಗಾಗಿ ಮಾಡಬೇಕು. ಹಳೆ ಕಾರ್ಯಗಳು ಬರಬೇಕು. ನಂಬಿಕೆಯಿಂದ ಅದನ್ನು ಪ್ರವೇಶಿಸಬೇಕು. ನಾವೇನಾಗಬೇಕಾಗಿದೆ? ಶಿಕ್ಷಣ ಹೊಂದಿಕೊಳ್ಳಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ಶಿಕ್ಷಣ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಅರ್ಥ ಆಗ್ತಾ ಇದ್ರಿ? ಅರ್ಥ ಆಗ್ತದೆ. ಸೊ ಅದಕ್ಕಾಗಿ ನಾವು ಏನು ಆಗ್ತಾ ಇದ್ದೇವೆ, ಅದಕ್ಕಾಗಿ ಇಲ್ಲಿ ವಾಕ್ಯ ಆಗ್ತದೆ. ಭವಿಷ್ಯ ನಮಗೆ ತಿಳಿದಿಲ್ಲದೆ ಇರ್ಬೋದು, ಆದ್ರೆ ದೇವರು ಎಂದಿಗೂ ಬದಲಾಗುವುದಿಲ್ಲ. ಹಲ್ಲೆಲೂಯ. ನಮಗೆ ಭವಿಷ್ಯದ ಅರಿವಿಲ್ಲದೆ ಇರ್ಬೋದು, ಬಟ್ ದೇವರು ನಮ್ಮನ್ನ ಬಿಟ್ಟು ಯಾವತ್ತು ಬದಲಾಗೋದಿಲ್ಲ. ಆಮೆನ್, ಆಮೆನ್. ನಂಬಿಕೆ ಅಂದ್ರೆ
ಗೊತ್ತಿಲ್ಲದೆ ಹೋದ್ರು ದೇವ್ರು ನಂಬುದ್ರಿ. ನಂಬಿಕೆ ಅಂದ್ರೆ ಏನು? ನನಗೆ ದಾರಿ ಗೊತ್ತಿಲ್ಲ, ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ. ಅಬ್ರಾಹ್ಮಣ ಹಂಗೆ ಹೋದ್ನಲ್ಲ. ಅಬ್ರಾಹ್ಮಣ ಹೆಂಗ್ ಹೋದ? ಅಬ್ರಾಹ್ಮಣಿಗೆ ದಾರಿ ಗೊತ್ತಿಲ್ರಿ. ದೇವ್ರ ಆತನ ಕರೆದಲ್ರು. ಅಬ್ರಾಹ್ಮಣ ದೇವ್ರ ಕರೆದ, ಅವನು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಜನಾಂಗ ಗೊತ್ತಿಲ್ಲ, ತಿಳಿಯದೇ ಇರುವಂತ ದೇಶ, ತಿಳಿಯದೇ ಇರುವಂತ ಜನಗಳು, ತಿಳಿಯದೇ ಇರುವಂತ ರಾಜ, ತಿಳಿಯದೇ ಇರುವಂತ ಪ್ರದೇಶ ಅವನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ಅಬ್ರಾಹ್ಮಣ ಹೋದ. ಹಲ್ಲೆಲೂಯಾ. ನಂಬಿಕೆ ಅನ್ನುವಂಥದ್ದು, ನನಗೆ ಗೊತ್ತಿಲ್ಲ ಅಂತಂದ್ರು, ದಾರಿ ಗೊತ್ತಿಲ್ಲ ಅಂದ್ರು, ದಾರಿ ಅಸ್ಪಷ್ಟವಾಗಿದ್ರು ದೇವರ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ನಂಬಿಕೆ ಬಗ್ಗೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ. ನಂಬಿಕೆಯು ನಾವು ಕಣ್ಣಿಗೆ ಕಾಣದೇ ಇರುವಂತ ಸಂಗತಿಗಳ ನಂಬಿಕೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ. ನಂಬಿಕೆಯು ನಾವು ನಿರೀಕ್ಷಿಸುವಂತ ವಿಷಯದಲ್ಲಿ, ಯಾವ ಕಾರ್ಯವನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೋ ಅವುಗಳ ವಿಷಯದಲ್ಲಿ ಪೂರ್ಣ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದೇ ಇರುವಂತವನ್ನ ನಿಜ ಅಂತ ತಿಳ್ಕೊಳ್ಳುವುದೇ ಆಗಿದೆ. ಹಲ್ಲೆಲೂಯಾ. ಕಣ್ಣಿಗೆ ಕಾಣುವಂತವುಗಳು ನಿಜ ಅಂತ ತಿಳ್ಕೋದು ಏನು ದೊಡ್ಡದಲ್ರಿ. ಆದ್ರೆ ನನಗೇನು ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ನಿಜವಾಗಿ ಸಂಭವಿಸ್ತದೆ ಅಂತ ತಿಳ್ಕೋದಿದೆಯಲ್ಲ, ಅದೇ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ? ಸಭೆ ಎಷ್ಟು ಜನರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ? ಕಟ್ಟಡ, ನಮ್ಮ ಸ್ವಂತ ಕಟ್ಟಡ ಎಷ್ಟು ಜನರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ? ಹಲೋ, ನಿಮ್ಮರಿಗೂ ಕಣ್ಣಿಗೆ ಕಾಣತೈತಿ? ಮತ್ತೆ ಎಷ್ಟು ಜನರಿಗೆ ಕಾಣ್ತಾ ಇಲ್ಲ? ಆದ್ರೆ ನಮಗೆ ಒಂದು ನಿರೀಕ್ಷೆ ಇದೆ, ನಂಬಿಕೆ ಇದೆ. ಒಂದು ದಿವಸ ನಮ್ಮ ಸ್ವಂತ ಕಟ್ಟಡದಲ್ಲಿ ನಾವಿರ್ತೇವೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೃಢವಾಗಿದ್ದೇವೆ ಏನಂತೆ, ಒಂದು ದಿವಸ ದೇವರು ನಮಗೆ ಕಟ್ಟಡ ಕೊಡ್ತಾನೆ. ಹಲ್ಲೆಲೂಯಾ, ಆಮೆನ್. ಇದೇ ನಂಬಿಕೆ. ದೃಢತೆಯ ಜೀವನ, ದೃಢತೆಯಲ್ಲಿ ಜೀವಿಸುವುದು ನಮ್ಮ ನಂಬಿಕೆ. ಹಲ್ಲೆಲೂಯಾ. ನನ್ನನ್ನ ದೇವರ ಮೇಲೆ ಸಂಪೂರ್ಣವಾದ ಭರವಸೆ ನಾವಿಡಬೇಕಂತೆ. ಆಮೆನ್. ಅದೇ ವಾಕ್ಯದಲ್ಲಿ ನೋಡ್ತೇವೆ, ಹೇಳುತ್ತೆ, ಮೂರನೇದಾಗಿ ಸಬ್ಮಿಟ್ ಯುವರ್ ಸೆಲ್ಫ್. ದೇವರಿಗೆ ನಿಮ್ಮನ್ನು ಸಮರ್ಪಿಸಿ. ಸಬ್ಮಿಷನ್ ಟು ಗಾಡ್, ದೇವರಿಗೆ ಸಮರ್ಪಿಸುವುದು ನಮ್ಮನ್ನು. ಮೊದಲನೇದಾಗಿ ಏನು? ಹಳೆ ಸಂಗತಿಯನ್ನು ಬಿಡಬೇಕು. ಎರಡನೇದಾಗಿ ನಂಬಿಕೆಯನ್ನು ಪ್ರವೇಶಿಸಬೇಕು. ಮೂರನೇದಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ನನ್ನ ಕಡೆಯಿಂದ ಏನಾದ್ರೂ ಆಗ್ತದೆ ಅಂತ ನೀ ಅಂದ್ಕೊಂಡ್ಬಿಟ್ರೆ ಸಾಧ್ಯ ಇಲ್ಲ. ಸಮರ್ಪಣೆ ಮಾಡು ದೇವರಿಗೆ. ನಿನ್ನ ಹೊಸ ವರ್ಷದಲ್ಲಿ ನೀನು ಪ್ರವೇಶ ಮಾಡ್ತಾ ಇದ್ದೀವಿ, ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರೇ, ಈ ವರ್ಷದಲ್ಲಿ ನಾನು ಏನಾದ್ರೂ ಆಗ್ಬೇಕೆಂಬ ಯೋಚನೆ ನಿಂತಿದ್ರೆ ನನ್ನಿಂದ ಏನಿಲ್ಲ ಸ್ವಾಮಿ. ನನ್ನ ಫಲದಿಂದ ಏನು ಮಾಡೋಕ್ಕಾಗಲ್ಲ, ನನ್ನ ಶಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ, ನನ್ನ ಯೋಚನೆಯಿಂದ ಏನು ಮಾಡೋಕ್ಕಾಗಲ್ಲ, ದೇವರಿಂದನೇ ಸಾಧ್ಯ. ಹಲ್ಲೆಲೂಯಾ. ಒಪ್ಪಿಸಿಕೊಡ್ಬೇಕು. ದೇವರಿಗೆ ಸಮರ್ಪಣೆ ಇಲ್ಲದೆ ನೀನು ಏನಾದರೂ ಮಾಡ್ತೀನಿ ಅಂತಂದ್ರೆ ಅದು ಅಸಾಧ್ಯವಾದ ಕಾರ್ಯ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 3ನೇ ವಾಕ್ಯ ಇರುತ್ತದೆ. ಓದ್ರಿ ವಾಕ್ಯವನ್ನ. ನಿನ್ನ ಕಾರ್ಯಭಾರವನ್ನು ನಿಮ್ಮ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸಿದರೆ, ಅಂದ್ರೆ ನಿಮ್ಮ ಕಾರ್ಯ ಭಾರ ಎರಡು, ನಿಮ್ಮ ಕೆಲಸ, ನಿಮ್ಮ ಭಾರ ಯಾರ ಮೇಲೆ ಹಾಕ್ಬೇಕಂತ? ಹಲೋ 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 ಹಲೋ, ದಯವಿಟ್ಟು ಕೇಳಿಸ್ಕೊಡ್ರಿ ಸಭೆ, ನಿದ್ದೆ ಮಾಡಕ್ ಹೋಗ್ಬೇಡ್ರಿ, ಕೇಳಿಸ್ಕೊಡ್ರಿ. ನಿಮ್ಮ ಕಾರ್ಯ ಭಾರ ಅಂದ್ರೆ ಎರಡು ಕಾರ್ಯ, ಎರಡೂ ಅಲ್ಲಿ. ಕಾರ್ಯ ಅಂದ್ರೆ ನಿನ್ನ ಕೆಲಸ ಕಾರ್ಯಗಳು, ನಿನ್ನ ಎಲ್ಲ ಯೋಜನೆಗಳು, ಮತ್ತೆ ಭಾರ ಅಂದ್ರೆ ಕೀರ್ತನೆಗಳಲ್ಲಿ ಕೀರ್ತನೆಗಾರ ಬರ್ತಾರೆ, ನಮ್ಮ ಅನುದಿನದ ಭಾರವನ್ನ ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನ ಎಲ್ಲ ಏನು ಚಿಂತಾ ಭಾರ ಇದೆಯಲ್ಲ ಬ್ರದರ್ ಸಂಜು, ನಿನ್ನ ಎಲ್ಲಾ ಚಿಂತಾ ಭಾರವನ್ನ ಯಾರಿಗೆ ಹಾಕ್ಬೇಕಂದ್ರ 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ಇರ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ. ಹಲ್ಲೆಲೂಯಾ. ನಿದ್ದೆ ಮಾಡೋ ಜೋರಾಗಿರಿ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ನಿಮ್ಮ ಚಿಂತೆಯನ್ನೆಲ್ಲ ಯಾರ ಮೇಲೆ ಹಾಕ್ರಿ? ಪಾಸ್ಟರ್ ಮೇಲೆ ಹಾಕ್ರಿ. ಕೆಲವು
ಕೆಲವ್ರು ಹಂಗ ಮಾಡ್ತಾರೆ. ಪಾಸ್ಟರ್ ಅವ್ರ ಮನೆಗೆ ಪ್ರಾರ್ಥನೆಗೆ ಹೋಗಿಲ್ಲ ಅಂತಂದ್ರೆ ಪಾಸ್ಟರ್ ಅವ್ರನ್ನ ಕೇರ್ ಮಾಡ್ತಾ ಇಲ್ಲ, ನಮಗೋಸ್ಕರ ಅವ್ರಿಗೆ ಯಾವುದೇ ಚಿಂತೆ ಇಲ್ಲ. ನಿಮಗೋಸ್ಕರ ಪಾಸ್ಟರ್ ಯಾಕೆ ಚಿಂತಿಸ್ಬೇಕು? ಹಲ್ಲೆಲೂಯಾ, ಹೌದಲ್ಲ? ನಮಗೋಸ್ಕರ ಚಿಂತೆ ಮಾಡಿ ಸ್ವಾಮಿ ಇರುವಾಗ ಪಾಸ್ಟರ್ ಯಾಕೆ ಚಿಂತಿಸ್ಬೇಕ್ರಿ? ಅಲ್ವಾ? ನಿಮ್ಮ ಚಿಂತಾ ಭಾರವನ್ನೆಲ್ಲ ಕರ್ತನ ಮೇಲೆ ಹಾಕ್ರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನಂತೆ. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆಯಲ್ಲಿ 11:28 ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿದರೆ 2025 ವರ್ಷದಲ್ಲಿ ಯೇಸುಸ್ವಾಮಿ ಹೇಳುವುದೇಂತಂದ್ರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ಕೊಂಡು ಒದ್ದಾಡ್ತಾ ಇರುವವ್ರೆ, ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೇನು ಕೊಡ್ತೀನಿ? ವಿಶ್ರಾಂತಿ ಕೊಡ್ತೀನಿ. ನಾನು ಸಾತ್ವಿಕನು. 28ನೇ ವಚನ ಮಾತ್ರ ಎಲ್ಲರೂ ಓದ್ತಾರೆ, 29ನೇ ವಚನ ಯಾರು ಓದಂಗಿಲ್ಲ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನಿಮ್ಮ ನೊಗವನ್ನ ನನ್ನ ಮೇಲೆ ಹಾಕಿ, ನನ್ನ ನೊಗವ ನಿಮ್ಮ ಮೇಲೆ ಹಾಕೊಂಡ್ರಿ, ನನ್ನಲ್ಲಿ ಕಲ್ತ್ಕೊರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅದರ ಮನೆಗೆ ಲೆಕ್ಚರ್ ಕೊಡಂಗಿಲ್ಲ. ನಮ್ಮ ಭಾರ ಅರ್ಥ ಆಯ್ತಾ? ಹೆಂಗಂದ್ರೆ ಈಗ ಯಾರೋ ಒಬ್ಬರ ಮನೆಗೆ ಫಾರ್ ಎಕ್ಸಾಂಪಲ್ ಆಗಿ ನಾನು ನಮ್ಮ ಶ್ರೀಧರ್ ಮನೆಗೆ ಹೋಗ್ತೀನಿ, ನಾನು ಸಹೋದರ ಶ್ರೀಧರ್ ಅವ್ರ ಮನೆಗೆ ಹೋಗ್ತೀನಿ, ಬೇಡ ಭಾಳ ಹತ್ರ ಆಗ್ತದೆ. ನಮ್ಮ ಸಹೋದರ ವಿನಾಯಕ್ ಅವ್ರ ಮನೆಗೆ ಹೋಗ್ತೀನಿ, ನಾನು ಹುಣಸಿಗಡ್ಡಿಗೆ ಹೋಗ್ತೀನಿ. ಪಾಸ್ಟರ್ ಅವರು ತಿಂಗಳು ವರ್ಷಕ್ಕೆ ಬರ್ತಾರೆ, ಹೌದಲ್ಲ? ಹುಣಸಿಗಡ್ಡಿಗೆ ವಿನಾಯಕ್, ಓ ಪಾಸ್ಟರ್ ಅವ್ರು ಬಂದವ್ರೆ, ಪಾಸ್ಟರ್ ಬಂದವ್ರೆ ಅಂತ ಹೇಳಿ ಪಾಸ್ಟ್ರೇ ಊಟ ಮಾಡಿಸ್ತಾನೆ. ಯಾವಾಗಲೂ ನಾನು ಹೋದಾಗ ಜ್ಯೋತಿ ಪ್ರೀತಿಯಿಂದ ಒಳ್ಳೆ ಊಟ ರೆಡಿ ಮಾಡ್ತಾನೆ. ಜ್ಯೋತಿ ಹೇಳ್ತಾನೆ, ಪಾಸ್ಟ್ರೇ ಜ್ಯೋತಿ ಹೇಳ್ತಾನೆ, ಪಾಸ್ಟ್ರೇ ಸರ ಊಟ ಚೆನ್ನಾಗಿ ಮಾಡಿ, ನಿಮ್ದ ಮನೆ ಅಂತ ತಿಳ್ಕೋರಿ, ನಾಚ್ಕೋಬೇಡ್ರಿ. ಹೇಳ್ತಿಲ್ಲಮ್ಮ, ಹೇಳ್ತೀಮ್ಮ ತಂಗಿ? ಜ್ಯೋತಿ ಹೇಳ್ತಾಳೆ, ಏನ್ ಹೇಳು ಪಾಸ್ಟ್ರೇ, ಸರ ಒಳ್ಳೆ ಊಟ ಮಾಡ್ರಿ, ನಾಚ್ಕೋಬೇಡ್ರಿ. ಸಿದ್ದುಗೂ ಅದ ಹೇಳ್ತಾನೆ, ನನಗೂ ಅದನ್ನ ಹೇಳ್ತಾರೆ. ನಾನು ನಿಮ್ದ ಮನೆ ಅಂತ ತಿಳ್ಕೋರಿ, ಎಲ್ಲಿ ಹೇಳ್ತಾರ? ನಿಮ್ದ ಮನಿ. ಹಲ್ಲೆಲೂಯಾ. ಎಷ್ಟೋ ಸಂಬಂಧಿಕರಲ್ಲಿ ಹೇಳ್ತಾರೆ, ರಿಲೇಷನ್ ಮನೆಗೆ ಹೋದ್ರೆ ಹೇಳ್ತಾರೆ, ನಿಮ್ದ ಮನೆ ತಿಳ್ಕೋರಿ, ನಿಮ್ದ ಮನೆ ತಿಳ್ಕೋರಿ. ಹೌದಾ? ನಿಮ್ದ ಮನೆ ತಿಳ್ಕೋರಿ, ಹೌದು ಹೇಳ್ತಾರಲ್ರಿ, ನಾಚ್ಕೋಬೇಡ್ರಿ, ನಿಮ್ದ ಮನೆ ಅನ್ಕೋರಿ, ನಿಮ್ದ ಮನೆ. ಆದ್ರೆ ನಿಮ್ದ ಮನೆ ಅಂತ ಹೇಳ್ತಾರೆ, ನಮ್ದ ಮನೆ ಅಂತ ಹೇಳಿ ಏನಾದ್ರು ಹೋಗಿ ಪ್ಲೇಟ್ ತೊಳ್ಯಾಕ ಹೋದ್ರ ಏನ್ ಹೇಳ್ತಾರ ಅವರು? ಏನ್ ಹೇಳ್ತಾರೆ? ಹಲೋ ಕೇಳಿಸ್ಕೊರಿ, ಏನ್ ಹೇಳ್ತಾರೆ? ನಮ್ದ ಮನೆ ಅಂತ ಇಟ್ಕೊಂಡು ಕಸ ಗುಡ್ಸಕ್ ಹೋದ್ರ ಏನ್ ಮಾಡ್ತಾರಿ? ಹಲೋ, ಹಲ್ಲೆಲೂಯಾ. ನಿಮ್ದ ಮನೆ ರೀ, ನಿಮ್ದ ಮನೆ ತಿಳ್ಕೊರಿ ಸರ. ಆದ್ರೆ ಸ್ವಲ್ಪ ಏನಾದ್ರು ತೊಳ್ಯಾಕ ಹೋಗ್ಬಿಟ್ರೆ, ರೇ ಪಾಸ್ಟರ್ ನಿಮ್ದು, ಸರ್ ನಿಮ್ದಲ್ರಿ, ನಿಮ್ದಲ್ರಿ ಅಂತಾರೆ. ಮತ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದ್ರಿ? ಯಾರೋ ಬೀಗರು ಬಂದಾರ ಮನೆಗೆ, ಬೀಗರು ಬಂದವ್ರೆ, ಹಳ್ಯಾ ಬಂದಾನ, ಏನೋ ನಿಮ್ದ ಮನೆ ತಿಳ್ಕೊಪ್ಪ, ನಿಂದ ಮನೆ ತಿಳ್ಕೊಂಡು ಆ ಮನುಷ್ಯ ನಂದ ಮನೆ ತಿಳ್ಕೊಂಡು ಸ್ವಲ್ಪ ಕಸ ಬಿಡ್ಸಕ್ ಹೋದ್ರ, ಏ ಬೇಡಪ್ಪ, ಬೇಡ ನಾವ್ ಮಾಡ್ತೀವಿ ಕಸ್ಕೊತಿರ್ಬೋದು. ಹಲ್ಲೆಲೂಯಾ. ತಪ್ಪಲ್ಲ, ಪ್ರೀತಿ. ಆದ್ರೆ ದೇವ್ರು ಹಂಗೆ, ನಾವು ದೇವ್ರಿಗೆ ನಿಂದೆ ಸ್ವಾಮಿ ಎಲ್ಲ ನಿಂದೆ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ದೇವ್ರ ಕೈಲಿ ಒಪ್ಪಿಸ್ಕೊಡ್ತಾ ಇಲ್ಲ. ದೇವ್ರು ನಮ್ಮನ್ನು ಸರಿಪಡಿಸ್ಲಿಕ್ಕಾಗಿ ಬಯಸ್ತಾನೆ. ನಾವ್ ಹೇಳ್ತಾ ಇದೀವಿ ಬಾಯಿ ಮಾತಿದೇವ್ರಿ, ಇದೆಲ್ಲ ನಿಂದೆ ಸ್ವಾಮಿ. ಅದು ದೇವ್ರು ಏನ್ ಮಾಡ್ತಾ ಇದ್ದಾನೆ, ನನ್ನಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಬೇಕು, ಇದು ನಂದಲ್ಲ ಅಂತ ಹೇಳಿ ನನ್ನಲ್ಲಿ ಏನೋ ತಿದ್ದಲಿಕ್ಕಾಗಿ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇದ್ರೆ, ಓ ಸ್ವಾಮಿ ಇದು ನಿಂದ ಕೆಲಸ, ನಿಂದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಬ್ಮಿಟ್ ಟು ಯುವರ್ ಗಾಡ್. ನಿಮ್ಮನ್ನು ದೇವರಿಗೆ ಸಮರ್ಪಿಸಿ, ಸಂಪೂರ್ಣವಾಗಿ ಸಮರ್ಪಿಸಬೇಕು. ಸಮರ್ಪಣೆ ಅಂದ್ರೆ ಬರೀ ಬಾಯಿಂದ ಬರೋದಲ್ಲ ರೀ. ನಾನು ನಿನಗೆ ಒಪ್ಪಿಸ್ಕೊಡ್ತೇನಪ್ಪ, ಹೃದಯದಿಂದ ಬರಬೇಕು. ಸಬ್ಮಿಷನ್, ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸ್ರಿ, ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಬೇಕು, ಒಪ್ಪಿಸಿಕೊಡ್ಬೇಕು. ನನ್ನದೇನಲ್ಲ ಸ್ವಾಮಿ, ಈ ಹೊಸ 6 ವರ್ಷದಲ್ಲಿ, ಈ ಹೊಸ ವರ್ಷದಲ್ಲಿ ನೀನು ಮಾಡ್ಲಿಕ್ಕಿರುವಂತಹ ಎಲ್ಲ ನಿನ್ನ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸ್ಬಿಡ್ಬೇಕು. ಯೆಹೋವನಿಗೆ ವಹಿಸ್ಬಿಟ್ರೆ ನೀ ಚಿಂತನೆ ಮಾಡಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಚಿಂತೆ ಮಾಡ್ಬೇಕು? ಯಾಕೆ ಯೋಚನೆ ಮಾಡ್ಬೇಕು? ಆಮೇನ್. ನೀವು ಚಿಂತೆ ಮಾಡ್ಲಿಕ್ಕೆ ಹೋದ್ರೆ ನೀವು ಯಾವತ್ತು ತಿಳ್ಕೋರಿ ಏನಂತೆ, ನಿಮ್ಮ ತಲೆಯಲ್ಲಿರುವಂತ ಒಂದು ಕರಿ ಕೂದಲನ್ನು ಕೂಡ ಬಿಳಿ ಮಾಡುವಂತ ಶಕ್ತಿ ನಮ್ಮ ಚಿಂತೆಗಿಲ್ಲ ರೀ. ಹಲ್ಲೆಲೂಯಾ. ಇದನ್ನೇ ಮತ್ತಾಯ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಅಂತಂದ್ರೆ, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಎಷ್ಟು? ಒಂದು ಮೊಳ ಎಷ್ಟು ರೀ? ಒಂದು ಮೊಳ ಎಷ್ಟು?
ಒಂದು ಮಳ ಉದ್ದು ಬೆಳೆಯಕ್ಕೆ ನಿಮ್ ಕಡೆಯಿಂದ ಆಗೋದಿಲ್ಲ. ಹಲ್ಲೆಲೂಯ. ಚಿಂತೆ ಮಾಡೋದ್ರಿಂದ ಈ ಲೋಕದಲ್ಲಿ ಏನಾದ್ರೂ ಸಾಧನೆ ಮಾಡ್ತೀವಿ ಅಂತಂದ್ರೆ ಒಂದು ಸಾಧನೆ ಮಾಡ್ಬೋದು ನೋಡ್ರಿ. ಏನಂತಂದ್ರ ಅದನ್ನು 0 ಸಂಪಾದನೆ ಮಾಡ್ಬೋದು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸಮರ್ಪಿಸ್ರಿ. ನಿನ್ನ ಎಲ್ಲ ಭಾರವನ್ನ ಕರ್ತನಿಗೆ ಮೇಲೆ ಹಾಕು. ನಿನ್ನ ಎಲ್ಲ ಸಂಪೂರ್ಣ ಜೀವಿತ ಕರ್ತನಿಗೆ ಸಮರ್ಪಿಸು. ಆತನದು ನಡೆಸ್ತಾನೆ. ಆಮೇನ್. ಅದೇ 37ನೇ ಜ್ಞಾನೋಕ್ತಿ 37ನೇ ಅಧ್ಯಾಯ 5ನೇ ವಚನ ಓದಿರ ವಾಕ್ಯವನ್ನ ನೋಡ್ರಿ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಮಾತ್ರವೇ ನಿಜವಾದ ಮತ್ತು ಶಾಶ್ವತವಾದ ಯಶಸ್ಸನ್ನು ಕೊಡುವಂತವನು. 37:5 ಜ್ಞಾನೋಕ್ತಿ. ಇಲ್ಲ, ಕ್ಷಮಿಸಿ ಸಮಥಿಂಗ್ ಮಿಸ್. ಒಂದು ನಿಮಿಷ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಕೀರ್ತನೆ 37:5. ಕ್ಷಮಿಸಿ, ಕೀರ್ತನೆ 37:5. ಓದ್ರಿ. ಕೀರ್ತನೆ 37:5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಹಲ್ಲೆಲೂಯಾ. ಯಾರಿಗೆ ಕೊಡ್ಬೇಕಂತ ನಮ್ಮ ಚಿಂತೆಯನ್ನ? ನಿನ್ನ ಭೂಯಾತ್ರೆಯ ಚಿಂತೆ, ಈ ಲೋಕದ ಚಿಂತೆ, ಈ ಲೋಕದ ಎಲ್ಲಾ ಕಟ್ಟುಪಾಡುಗಳು, ಈ ಲೋಕದ ಎಲ್ಲ ಕಾರ್ಯಗಳನ್ನ, ನಿನ್ನ ಭೂಯಾತ್ರೆ. ಇಲ್ಲಿ ನಾವು ಯಾತ್ರೆಗಾಗಿ ಬಂದಿದ್ದೇವೆ. ಎದಕ್ಕೆ ಬಂದಿರೋ ಇಲ್ಲಿ? ಹಲೋ, ನಾವ್ ಎದಕ್ಕೆ ಬಂದಿದ್ದೀವಿ ಇಲ್ಲಿ? ಅನಂದ್ರ ಯಾಕೆ ಬಂದಿದ್ದೀವಿ? ಯಾಕೆ ಬಂದಿದ್ದೇವೆ ಇಲ್ಲಿ? ಯಾತ್ರೆ ಮಾಡಕ್ ಬಂದಿದ್ದೇವೆ, ಪ್ರವಾಸಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ನಾವ್ ಇಲ್ಲಿರೋರಲ್ಲ, ನಾವ್ ಈ ದೇಶದವ್ರಲ್ಲ, ಈ ಅಂದ್ರೆ ಭಾರತ ದೇಶದವ್ರೆ. ಆದ್ರೆ ನಮ್ಮ ದೇಶ ಎಲ್ಲಿದೆ? ಪರಲೋಕದಲ್ಲಿದೆ. ನಾವಿಲ್ಲಿ ಇರೋರಲ್ಲ. ಆಮೇನ್. ನಾವಿಲ್ಲಿ ಪ್ರವಾಸಕ್ಕೆ ಬಂದಿದ್ದೇವೆ. ಒಂದ್ ದಿವಸ ಈ ದೇಹ ಬಿಟ್ಟು ನಮ್ಮ ಪ್ರವಾಸ ಮುಗಿಸಿ ಹೋಗ್ಬೇಕು ನಾವು. ಆಮೇನ್, ಹೋಗ್ಬೇಕು. ಇದ್ರ ಮಧ್ಯದಲ್ಲಿ ನಮ್ಮ ಎಲ್ಲಾ ಭಾರವನ್ನ, ನಿನ್ನ ಭೂಯಾತ್ರೆ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು. ಭರವಸೆ ಇದು ಬಹಳ ಕಷ್ಟ. ವಹಿಸಿ ಬಿಡುವುದು ಬಹಳ ಕಷ್ಟ. ಹೇಳ್ತೀವಷ್ಟೇ, ವಹಿಸ್ಕೊಟ್ಟು ಒಂದು ಸರ್ತಿ ಸಮರ್ಪಣೆ ಮಾಡಿದ್ವು ಅಂತಂದ್ರೆ ನಾವು ಅದ್ರ ಬಗ್ಗೆ ನೋಡೋದೇ ಇಲ್ಲ. ಹಲ್ಲೆಲೂಯಾ. ಕರ್ತನಿದ್ದಾನೆ. ಆಮೇನ್, ಆಮೇನ್. ಹೋದ್ರು ಕೂಡ ಕರ್ತನಿದ್ದಾನೆ, ಬಂದ್ರು ಕೂಡ ಕರ್ತನಿದ್ದಾನೆ. ಆಮೇನ್. ಯೋಬ ಹೇಳ್ತಾನೆ, ಕರ್ತನು ಕೊಟ್ಟನು, ಕರ್ತನು ತೆಗೆದುಕೊಂಡನು, ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೋಬನನ್ನು ತಗೊಂಡಿದ್ದು ಸೈತಾನ್ರಿ. ಆಮೇಲೆ ಕರ್ತ ತಗೊಂಡ, ಕರ್ತ ಕೊಡ್ತಾನೆ, ಕರ್ತ ಕೊಡ್ತಾನೆ, ಕರ್ತ ತಗೋತಾನೆ. ಎಲ್ಲ ಅವನಿಂದ ಬಂದಿದ್ದು, ಅವನೇ ತಗೊಂಡಿದ್ದಾನೆ. ಅವನಿಗೆ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. ಕಸ್ಕೊಂಡಿದ್ದು ಸೈತಾನ, ಕೊಟ್ಟಿದ್ದು ದೇವ್ರು. ಆಮೇನ್. ಯೋಬನ ಕೊನೆಯ ದೇಶಗಳಲ್ಲಿ ಅವನಿಗೆ ಎಷ್ಟು ಮೊದಲಿತ್ತು ಎಲ್ಲ ಡಬಲ್ ಆತ ದೇವರ ಆಶೀರ್ವಾದ ಕೊಟ್ಟು. ಆಮೇನ್. ಕಸ್ಕೊಂಡ್ ಯಾರ್ರಿ? ಸೈತಾನ ಕಸ್ಕೊಂಡು. ಕೊಟ್ಟಿದ್ ಯಾರು? ತಿರುಗಿ ಕೊಟ್ಟ ದೇವ್ರು. ಆಮೇನ್. ನೀನು ಕರ್ತನಿಗೆ ಸಮರ್ಪಿಸಲ್ಪಟ್ಟ ಜೀವಿತ ಜೀವಿಸೋದಾದ್ರೆ ಒಂದು ಕ್ಷಣವನ್ನ ಪರೀಕ್ಷೆ. ನಾನು ಕಳೆದ ವಾರದಲ್ಲಿ 31ನೇ ತಾರೀಕಿನ ಈ ವಾಕ್ಯವನ್ನು ಕೊಟ್ಟಿದ್ದೇನೆ. ನಾನು ಏನಾಗಿದ್ದೇನೆ? ಯೋಗನ ಬರೆಸುವ ವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. ನಾವು ಅದಕ್ಕೆ ಸಮರ್ಪಿಸೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವನ್ನು ನಿಮ್ಮ ಮೇಲೆ ನೆಲೆಗೊಂಡಿದ್ರೆ ಏನ್ ಬೇಕಾದ್ರೂ ಕೇಳ್ಕೊಳ್ರಿ. ಅಂದ್ರೆ ನಮ್ಮ ಆತುಕೊಳ್ಳುವಿಕೆ, ನಮ್ಮ ಒಂದು ಅಬೈಡ್, ನಮ್ಮನ್ನು ನೆಲೆಗೊಳ್ಳುವಿಕೆ ಯಾರಲ್ಲಿ ನೆಲೆಗೊಂಡಿದ್ದೇವೆ? ನಾವು ದೇವರ ವಾಕ್ಯದ ನೆಲೆಗೊಂಡಿದ್ದೇವಾ? 2025ನೇ ವರ್ಷದಲ್ಲಿ ನಾನು ದೇವರ ವಾಕ್ಯದ ನೆಲೆಗೊಳ್ಳಲಿಕ್ಕಾಗಿ ತೆಗೆದುಕೊಂಡಂತ ಕ್ರಮ ಏನು? 2026ನೇ ವರ್ಷದಲ್ಲಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಲಿಕ್ಕಾಗಿ ತೆಗೆದುಕೊಳ್ಳುವಂತ ಹೋಗುವಂತ ಕ್ರಮಗಳೇನು? ಒಂದು ಕ್ಷಣವನ್ನು ಪರೀಕ್ಷೆ ಮಾಡಿಕೊಂಡು
ವೀಕ್ಷಿಸ್ರಿ, ಸಮರ್ಪಣೆ ಜೀವನ ದೇವರು ಬೇಡ್ತಾ ಇದ್ದಾನೆ. ನಾವು ಆತ್ಕೊಳ್ಬೇಕು. ಯಾರಲ್ಲಿ ಇರ್ಬೇಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕಾಗಿದೆ. ಆಮೇನ್, ಆಮೇನ್. ಒಂದು ಕ್ಷಣ ಇಲ್ಲಿ ವಾಕ್ಯ ಇರ್ತದೆ, ದೇವರು ಮಾತ್ರವೇ ನಿಜವಾದ ಮತ್ತು ಶಾಶ್ವತವಾದ ಯಶಸ್ಸನ್ನು ಕೊಡಲಿಕ್ಕೆ ಸಾಧ್ಯ. ನಮ್ಮ ಉದ್ದೇಶಗಳು ಮತ್ತು ನಿರೀಕ್ಷೆಗಳನ್ನ ನೆರವೇರಿಸುವವನು ಆತನೇ ಆಗಿದ್ದಾನೆ. ಇದನ್ನು ನೋಡ್ಲಿಕ್ಕಾಗಿ ನಾವು ಇದನ್ನು ಕಾಣಬೇಕು. ಇದನ್ನು ಕಾಣಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನನ್ನ ಭೂಯಾತ್ರೆ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ನಾವು ಭರವಸೆಯಿಂದ ಜೀವಿಸುವುದು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯದಾಗಿ ನಿರೀಕ್ಷೆಯೊಂದಿಗೆ ಮುಂದುವರಿಯಿರಿ. ನಿರೀಕ್ಷೆಯೊಂದಿಗೆ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 29:11 ವಾಕ್ಯ ಇರ್ತದೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವಂತ ಆಲೋಚನೆ ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಲ್ಲೆಲೂಯ. ನಿನ್ನ ವಿಷಯದಲ್ಲಿ ದೇವರು ಹಾಕಿರುವಂತ ಎಲ್ಲ ಯೋಜನೆಗಳು ನಿನ್ನನ್ನು ಆಶೀರ್ವಾದದ ಕಡೆಗೆ ನಡೆಸಬೇಕೆಂಬುದಾಗಿದೆ ಹೊರತು ನಿನ್ನನ್ನು ಕೆಡವಿ ಹಾಕಬೇಕೆಂಬುದಾಗಿ ದೇವರ ಯೋಜನೆಯನ್ನು ಇಟ್ಟುಕೊಂಡಿಲ್ಲ. ಆಮೇನ್. ಈ ವರ್ಷದಲ್ಲಿ 2026ನೇ ವರ್ಷದಲ್ಲಿ ದೇವರು ನಿನ್ನ ವಿಷಯದಲ್ಲಿ ಹಾಕಿಕೊಂಡ ಎಲ್ಲ ಯೋಜನೆಗಳು ಅವು ಆಶೀರ್ವಾದದ ಯೋಜನೆಗಳಾಗಿದ್ದಾವೆ ಹೊರತು ನಿನ್ನನ್ನು ಕೆಡವಿ ಹಾಕಬೇಕೆಂಬುದಾಗಿ ಯಾವ ಯೋಜನೆ ದೇವರು ಹಾಕಿಕೊಂಡಿಲ್ಲ. ಆ ಯೋಜನೆಯಲ್ಲಿ ಆ ಯೋಜನೆ ನಿರೀಕ್ಷೆ ಉಳ್ಳವನಾಗಿ ನೀನು ಜೀವಿಸಬೇಕು. ಆಮೇನ್. ನಿರೀಕ್ಷೆ, ಈ ನಿರೀಕ್ಷೆ ನಮ್ಮ ಆತ್ಮಕ್ಕೆ ಆಧಾರವಾಗಿದೆ. ಹಲ್ಲೆಲೂಯಾ. ಹೋಪ್ ಈಸ್ ಅ ಫೌಂಡೇಶನ್ ಆಫ್ ಅವರ್ ಸೋಲ್. ಈ ನಿರೀಕ್ಷೆ ಅನ್ನುವಂಥದ್ದು ನಮ್ಮ ಆತ್ಮಕ್ಕೆ ಆಧಾರವಾಗಿರುವಂಥದ್ದು. ನಮ್ಮ ಭರವಸೆ ನಮ್ಮ ಸನ್ನಿವೇಶಗಳ ಮೇಲಲ್ಲ. ನಿನ್ನ ಭರವಸೆ ಯಾವ್ದ ಮೇಲಿದೆ ಅಣ್ಣ? ನಿನ್ನ ಭರವಸೆ ಯಾವುದ್ರ ಮೇಲೆ ಇದೆ? ಸನ್ನಿವೇಶದ ಮೇಲಿದೆಯಾ? ಕ್ರಿಸ್ತನ ಮೇಲಿದೆಯಾ? Your hope should be in Christ, but not in circumstances. ನಿನ್ನ ಸನ್ನಿವೇಶಗಳ ಮೇಲೆ ನಿನ್ನ ಭರವಸೆ ಇರುವುದಲ್ಲ. ಸನ್ನಿವೇಶ ಇವತ್ತಿರ್ತದೆ, ನಾಳೆ ಇರೋದಿಲ್ಲ. ನಿನ್ನ ಭರವಸೆ, ನಿನ್ನ ನಿರೀಕ್ಷೆ ಕರ್ತನ ಮೇಲೆಯೇ ಇರಬೇಕು ಹೊರತು ಸನ್ನಿವೇಶಗಳ ಮೇಲೆ ಅಲ್ಲ. 2026ನೇ ವರ್ಷದಲ್ಲಿ ನೀನು ತೀರ್ಮಾನದೊಂದಿಗೆ ಬರುವಾಗ, ಹೌದು ಸ್ವಾಮಿ, ನನ್ನ ಭರವಸೆ ಸನ್ನಿವೇಶಗಳ ಮೇಲೆ ಇರೋದಿಲ್ಲ. ಏನೇ ಬರಲಿ ಸನ್ನಿವೇಶ, ಆ ಸನ್ನಿವೇಶದ ಮೇಲೆ ನಾನು ಭರವಸೆ ಇರೋದಿಲ್ಲ, ಕ್ರಿಸ್ತನ ಮೇಲೆ ನಾನು ಭರವಸೆ ಇರ್ತೇನೆ ಎಂಬುದಾಗಿ ಒಂದು ತೀರ್ಮಾನದೊಂದಿಗೆ ಈ ವರ್ಷವನ್ನು ಪ್ರವೇಶ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಇವತ್ತು ಈ ವರ್ಷದಲ್ಲಿ ನಾವು ಏನು ಮಾಡಿದ್ರು ಅಂದ್ರೆ ಕೆಟ್ಟದಲ್ಲ. ಕರ್ತನ ರಾಜ್ಯಕ್ಕಾಗಿ ಏನೇ ಮಾಡಿದ್ರು ದೇವರು ನಂಬಿಗಸ್ತನಾಗಿ ಮುಂದೆಗಿರ್ತಾನೆ. ಆಮೆನ್, ಆಮೆನ್. ಎಷ್ಟರಿಗೆ ಆಶೀರ್ವಾದ ಆಯಿತು. ಇನ್ನು ಬಹಳ ಯೋಧನೆ, ಸಮಯವಿಲ್ಲ. ಎಷ್ಟು ಜನ ಕಲ್ತ್ರಿ? ಏನ್ ಮಾಡ್ಬೇಕು ನಾವು? ನಾನು ಆರಂಭದಲ್ಲಿ ದೇವ್ರು ಇರಬೇಕು. ನನ್ನ ಜೀವಿತದಲ್ಲಿ ದೇವರು ಒಂದು ಹೊಸ ಆರಂಭವನ್ನು ಕೊಡ್ಲಿಕ್ಕಾಗಿ ಬಯಸ್ತಾ ಇದ್ದಾನೆ. ಈ ಹೊಸ ಆರಂಭದಲ್ಲಿ ದೇವ್ರು ಇರಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಹಳೆಯ ಕಾರ್ಯಗಳನ್ನ ಬಿಡಬೇಕು. ಎರಡನೇದಾಗಿ ಏನ್ ಮಾಡ್ಬೇಕು? ನಂಬಿಕೆಯಿಂದ ವರ್ಷವನ್ನು ಪ್ರವೇಶಿಸಬೇಕು. ಮೂರನೇದಾಗಿ ಏನ್ ಮಾಡ್ಬೇಕು? ನಾನು ಭರವಸೆಯಿಂದ ನಾನು ಜೀವಿಸಬೇಕು. ನಾಲ್ಕನೇದಾಗಿ ನಿರೀಕ್ಷೆಯಿಂದ ನಾವು ಜೀವಿಸಬೇಕು. ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ನಿಂತ್ಕೊಂಡು ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಪ್ರಿಯರೇ. ಈ ಕಾಲಿಡ್ತಿದ್ದಂತೆ ನಮ್ಮ ಹಳೆ ಸಂಗತಿಯನ್ನು ಬಿಟ್ಟುಬಿಡ್ಬೇಕು. ಭವಿಷ್ಯಕ್ಕಾಗಿ ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರಿಗೆ ವಿಧೇಯತೆಯನ್ನು ಜೀವಿಸಬೇಕು. ಮತ್ತು ಆತ ನಂಬಿಕೆ ಇಡುವಾಗ ನಿರೀಕ್ಷೆಯು ದೇವರು ನಮ್ಮನ್ನು ಎಲ್ಲಾ ಸಂತೋಷ ಮತ್ತು ಶಾಂತಿಯಿಂದ ತುಂಬಿಸುವಂತವಾಗಿದೆ. ಕೊನೆಯದಾಗಿ ಒಂದು ವಾಕ್ಯವನ್ನು ಗಟ್ಟಿಯಾಗಿ ಯಾರ್ದು ಹೋದ್ರಿ? ರೋಮಾಪುರದ ಪತ್ರಿಕೆ 15:13 ವಚನ. 15:13. ರೋಮ 15:13. ರೋಮ 15:13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರ ಆತ್ಮನ ಬಲಗೋಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಇಲ್ಲಿ ಪೌಲನ ಒಂದು ಕೊನೆಯ ಕನ್ಕ್ಲೂಷನ್ ಬರ್ತಾ ಇದ್ದಾರೆ ಅಂತಂದ್ರೆ ನಿರೀಕ್ಷೆಯು ಮೂಲನಾದ ದೇವರ ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ
ದೇವರು ನಿಮಗೆ ಅನುಗ್ರಹಿಸಲಿ. ಹಲ್ಲೆಲೂಯಾ. Hallelujah. ಈ ಸಮಯದ ನಾನು ಪಾಸ್ಟರ್ ಸಿದ್ದು ಅವ್ರನ್ನ ಮುಂದೆ ಬರಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಜೀಸಸ್. ಇವತ್ತು ನಾವು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸಾಕು ನನಗೆ ಹಿಂಬಲವು ಬೇಕು ನನಗೆ, ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ, ಏನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಯೇಸುವೇ, ಯೇಸುವೇ, ನಿನ್ನ ಬಳಿ ಬರುವೆ. ಯೇಸುವೇ, ಯೇಸುವೇ, ರೊಟ್ಟಿ ಮತ್ತು ದ್ರಾಕ್ಷಾರಸಕ್ಕಾಗಿ ನಮ್ಮಲ್ಲಿರುವಂತಹ ಸಹೋದರ ವಿನಾಯಕ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. In the name of Jesus. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರಪ್ಪ ಸ್ವಾಮಿ ಕರ್ತನೆ. ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ಎಲ್ಲ ಸ್ವಾಮಿ ಸಮಯದಲ್ಲಿ ನಮ್ಮ ತುಳಿದು ನಮ್ಮ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ಕರ್ತನೆ. ಅಪ್ಪ ಸ್ವಾಮಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಮ್ಮ ಎಲ್ಲ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯನ್ನು ಏರಿನ ಆತನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡಿಕೊಳ್ತೇವೆ ಸ್ವಾಮಿ ಕರ್ತನೆ. ಅದೇ ಪ್ರಕಾರ ಸ್ವಾಮಿ ಕರ್ತನೆ, ಅಪ್ಪ ದೇವರೇ, ನನ್ನ ಅನಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಿ ಎಂಬುದ ವಾಕ್ಯದಲ್ಲಿ ಹೇಳಿದಿರಪ್ಪ ಸ್ವಾಮಿ ಕರ್ತನೆ. ಅಪ್ಪ ಈ ದ್ರಾಕ್ಷಾರಸವನ್ನು ನಾವೆಲ್ಲರೂ ಸೇವಿಸುವಾಗ ಸ್ವಾಮಿ ಕರ್ತನೆ ನಮಗೆ ಅದು ಆಶೀರ್ವಾದಕರವಾಗಿರಲಿ ಸ್ವಾಮಿ ಕರ್ತನೆ. ಅಪ್ಪ ದೇವ ಅದು ಮುಟ್ಟು ಆಶೀರ್ವದಿಸಿ ಪ್ರತಿಯೊಬ್ಬರನ್ನ ಆಶೀರ್ವದಿಸೋದನ್ನ ನಿಮ್ಮಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ ದೇವರೇ. ಅಪ್ಪ ಕರ್ತನೆ ಎಲ್ಲರನ್ನೂ ಆಶೀರ್ವದಿಸಿ ಸ್ವಾಮಿ ಕರ್ತನೆ ದೇವರೇ. ಮುಂದಿನ ಎಲ್ಲ ಸಮಯ ನಿನ್ನ ಕೈ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮ ಬೇಡಿ ಬಂದೆ ನಮ್ಮ ತಂದೆ, ಆಮೇಲೆ. ಹಲ್ಲೆಲೂಯಾ, ಆಮೆನ್. ಈ ಸಮಯದಲ್ಲಿ ಆರಾಧನೆಯ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆ
ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸುವಂತಹ ಸಮಯ. ಓಕೆ, ನಾವು ಈ ಸಮಯದಲ್ಲಿ ನಮಗೆ ಈ ವರ್ಷದ 2026ನೇ ವರ್ಷದ ವಿಶೇಷ ವಾಗ್ದಾನದ ಕಾರ್ಡ್ಗಳು. ಈ ವರ್ಷದ ಹೊಸ ವರ್ಷದ ವಾಗ್ದಾನದ ಕಾರ್ಡ್ಗಳು ನಮಗಿದ್ದಾವೆ. ಸೊ ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ಸಮರ್ಪಿಸುವಂಥವರು ನಿಮ್ಮ ಕಾಣಿಕೆ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಏನು ಇಲ್ಲ ಅಂದರೂ ಕೂಡ ಬಂದು ನೀವು ನಿಮ್ಮ ವಾಗ್ದಾನ ಕಾರ್ಡನ್ನು ತೆಗೆದುಕೊಳ್ಳಬಹುದು. ಸೊ ದೇವರಿಗೆ ನಮ್ಮನ್ನು ಸಮರ್ಪಿಸೋಣ. ಎಲ್ಲರೂ ಬಂದು ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ಇಲ್ಲಿ ಸಮರ್ಪಿಸುತ್ತಾ ನಮ್ಮ ಕಾಣಿಕೆ ಸಮರ್ಪಣೆ ಮಾಡಿ ನಾವು ಒಂದು ಕಾರ್ಡನ್ನ ದಯವಿಟ್ಟು ನಮ್ಮ ಮನೆಯವರು ಯಾರು ಬಂದಿಲ್ಲ ರೀ, ಅಣ್ಣ ಬಂದಿಲ್ಲ, ತಮ್ಮ ಬಂದಿಲ್ಲ ಅಂತ ತಗೊಳಕ್ಕೆ ಹೋಗ್ಬೇಡ್ರಿ. ಬ್ಲೆಸ್ಸಿಂಗ್ ಆಶೀರ್ವಾದ ಅನ್ನೋದು ಇವತ್ತು ನನಗೆ ಬಂದಂಥವ್ರಿಗೆ ಮಾತ್ರ. ಸೊ ಅದಕ್ಕಾಗಿ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸೊ ಇಲ್ಲಿರುವಂಥವರಿಗೆ ಮಾತ್ರ ಅದನ್ನು ಸ್ವೀಕರಿಸ್ಬೋದು. ಸೊ ಹಾಡನ್ನು ಹಾಡ್ತಾ ಇರುವಾಗ ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸೋಣ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ, ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ.
ಬಯಸುವೆ. ಈ ಒಂದು ಸಮಯದಲ್ಲಿ ಕಾಣಿಕೆ ಕೊಟ್ಟಂತ ಪ್ರತಿಯೊಂದು ಕಾರ್ಯಗಳನ್ನ ದೇವರ ಆಶೀರ್ವಾದ ಮಾಡಬೇಕೆಂಬುದಾಗಿ, ಅವ್ರ ಕುಟುಂಬವನ್ನು, ಅವ್ರ ಜೀವಿತವನ್ನ ದೇವರ ಆಶೀರ್ವಾದ ಮಾಡಬೇಕೆಂಬುದಾಗಿ ಸಹೋದರ ಶ್ರೀಧರ್ ಮುಂದೆ ಬಂದು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಪ್ಪ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆ ಆ ದೇವರೇ, ಈ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದಪ್ಪ ಸ್ವಾಮಿ, ಮುಂಜಾನೆಯಿಂದಪ್ಪ ಸ್ವಾಮಿ ಈ ಸಂಜೆ ಮಧ್ಯಾಹ್ನದವರೆಗೂ ಸ್ವಾಮಿ ಆ ದೇವರೇ, ನಮ್ಮೆಲ್ಲರನ್ನಪ್ಪ ಸ್ವಾಮಿ ಹೆಸರು ಒಪ್ಪಿಸಿಕೊಟ್ಟಪ್ಪ ಸ್ವಾಮಿ. ನಾವಪ್ಪ ಸ್ವಾಮಿ ಹೌದಪ್ಪ ಸ್ವಾಮಿ ಸ್ತುತಿ ಆರಾಧನೆಯನ್ನಪ್ಪ ಸ್ವಾಮಿ, ವಾಕ್ಯವನ್ನಪ್ಪ ಸ್ವಾಮಿ ಹೌದಪ್ಪ ಕೇಳಕ್ಕಾಗೊಂದು ಸಹಾಯ ಮಾಡಿದ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ಆ ದೇವರೇ. ಹಾಲೆಲೂಯ. ಸ್ತೋತ್ರಪ್ಪ ಸ್ವಾಮಿ. ಬರುವಾಗ ನಾವು ಹಾಗೆ ಬಂದಿರ್ಬೋದು ಸ್ವಾಮಿ ಆ ದೇವರೇ, ಹೋಗುವಾಗ ಅಪ್ಪ ಸ್ವಾಮಿ ನಮ್ದು ಆಶೀರ್ವಾದವನ್ನಪ್ಪ ಸ್ವಾಮಿ ತೆಗೆದುಕೊಂಡು ಹೋಗೋದಕ್ಕಾಗಿ ಸಹಾಯ ಮಾಡಿದ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪ್ರತಿಯೊಬ್ಬೊಬ್ಬರನ್ನಪ್ಪ ಸ್ವಾಮಿ ಈ ಹೊಸ ವರ್ಷದಲ್ಲಿ ಅಪ್ಪ ಸ್ವಾಮಿ ಆ ದೇವರೇ ಹಾಕಿರುವಂಥ ಯೋಜನೆಗಳನ್ನಪ್ಪ ಸ್ವಾಮಿ ನಿನ್ನ ಚಿತ್ತದಂತೆ ಅಪ್ಪ ಸ್ವಾಮಿ ನೆರವೇರಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಆ ದೇವರೇ. ಎಲ್ಲರೂ ಅಪ್ಪ ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ಅಪ್ಪ ಸ್ವಾಮಿ ತಾವು ಪಡ್ಲಿಕ್ಕಾಗುವಂಥ ಸಹಾಯ ಮಾಡು. ಹಾಲೆಲೂಯ. ಅವರು ಹೋಗುವಾಗಲೆಲ್ಲಪ್ಪ ಸ್ವಾಮಿ ಅವರೊಟ್ಟಿಗಿದ್ದಪ್ಪ ಸ್ವಾಮಿ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ತಂದೆ ಆ ದೇವರೇ. ಎಲ್ಲ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಾಣಿಕೊಡದ ಮಕ್ಕಳನ್ನು ಕೂಡ ಅಪ್ಪ ಸ್ವಾಮಿ ಆಶೀರ್ವಾದ ಮಾಡು ಸ್ವಾಮಿ ಆ ದೇವರೇ. ಇನ್ನೂ ಹೆಚ್ಚಾಗಿ ಅಪ್ಪ ಸ್ವಾಮಿ ಅವ್ರನ್ನ ಆಶೀರ್ವಾದ ಮಾಡಿ ಇನ್ನೂ ಕೊಡ್ಲಿಕ್ಕೆ ಒಂದು ಸಹಾಯ ಮಾಡು ಸ್ವಾಮಿ ಆ ದೇವರೇ. ಕೊಡದಂಥ ಕೈಗಳನ್ನು ಕೂಡ ಅಪ್ಪ ಸ್ವಾಮಿ ಒಪ್ಪಿಸಿ ಕೊಡ್ತೇನೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಅಪ್ಪ ಸ್ವಾಮಿ ಅವ್ರನ್ನ ಅಪ್ಪ ಸ್ವಾಮಿ ಆ ದೇವರೇ ಕೊಡಂಥ ಕೈಗಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಆ ದೇವರೇ. ಎಲ್ಲ ಘನಮಾನ ಮೈ ನೀನು ಒಪ್ಪಿಸಿ ಕೊಡ್ತಾ ಯೇಸುವಿನ ದೇವನಾಮ ಚಿಕ್ಕ ಪ್ರಾರ್ಥನೆ ಅದು ನಂಬಿಕೆಯಿಂದ ಬೆಳೆದ ಸ್ವಾಮಿ. ಆಮೇನ್. ಹಲ್ಲೆಲೂಯ. ದೇವರ ಆಶೀರ್ವಾದ ಮಾಡಲಿ. ನಾವು ಈ ಸಮಯದಲ್ಲಿ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ತಡ ಆಯಿತು, ಆದರೆ ಇವತ್ತು ಎಲ್ಲರೂ ಆಶೀರ್ವಾದ ಹೊಂದ್ಕೊಂಡಿದ್ದಾರೆ. ಆಮೇನ್. ಅನೇಕರಿಗೆ ದೇವರು ಒಂದು ಕನ್ವಿಕ್ಷನ್ ಕೊಟ್ಟು ಅವ್ರ ಜೀವದ ಒಂದು ದೊಡ್ಡ ಬದಲಾವಣೆ ತೆಗೆದುಕೊಂಡು ಬರ್ತಾ ಇದ್ದಾನೆ. ಆಮೇನ್. 2026ನೇ ವರ್ಷ ನಮಗೆ ಜಯದ ವರ್ಷವಾಗ್ತದೆ. ಆಮೇನ್, ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಕೈಗಳೆತ್ತಿ ಅಂತ್ಯ ಆಶೀರ್ವಾದ ಹೊಂದಿಕೊಂಡು, ಅದಕ್ಕಿಂತಲೂ ಮುಂಚಿತವಾಗಿ ನಾನು ಪಾಸ್ಟರ್ ಸಿದ್ದು ಅವರಿಗೆ ನಾನು ವಿಶೇಷವಾಗಿ ವಂದನೆ ಸಲ್ಲಿಸ್ತೇನೆ. ನಿಜವಾಗಲೂ ಕಳೆದ ವರ್ಷದಲ್ಲಿ ಅಷ್ಟೇ ಅಲ್ಲ, ಪ್ರತಿ ವರ್ಷ ಅವರು ಒಂದು ವಿಶೇಷವಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸೇವೆಯಲ್ಲಿ ಆ ಒಂದು ಬೆಳವಣಿಗೆ ತೆಗೆದುಕೊಂಡು ಬರಲಿಕ್ಕೆ ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರನ್ನು, ಅವರ ಕುಟುಂಬವನ್ನು ನಾನು ಹೃದಯಪೂರ್ವಕವಾಗಿ, ಯಾಕೆಂದರೆ ಆ್ಯಕ್ಚುಲಿ ಸಭೆಯಲ್ಲಿ ಮಾತಾಡೋಕ್ಕಾಗಲಿಲ್ಲ ಮೊನ್ನೆ, ಸೊ ಇವತ್ತು ನಾನು ಅವ್ರ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಲಿ. ಹಾಗೆ ಇಲ್ಲಿರುವಂಥ ಎಲ್ಲ ಹಿರಿಯರನ್ನು ದೇವರ ಆಶೀರ್ವಾದ ಮಾಡಲಿ, ನಾಯಕರನ್ನ ಆಶೀರ್ವಾದ ಮಾಡಲಿ. 2025 10 ವರ್ಷ 15 ವರ್ಷಗಳಿಂದ ನಮ್ಮ ಜೊತೆಗಿದ್ದಂಥವ್ರು ನಾನು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಸಹಕಾರಿಯಾಗಿದ್ದಾರೆ, ಮುಂದೆಯೂ ಕೂಡ ನೀವು ಸಹಕಾರಿಯಾಗಿರ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಆಮೇಲೆ ನಮ್ಮ ಮಾವನವ್ರ ಕುಟುಂಬ ಆಗಿರ್ಬೋದು, ಸಹೋದರ ಸಂತೋಷ್ ಅವರಾಗಿರ್ಬೋದು, ಸಂಜು ಆಗಿರ್ಬೋದು, ಅಲ್ವಾ ನಮ್ಮ ಅಣ್ಣ ಆಗಿರ್ಬೋದು, 15 ವರ್ಷದಿಂದ ಸಭೆ ಪ್ರಾರಂಭ ಆದಾಗಿಂದ ಅವರು ನಮ್ಮ ಜೊತೆಗೆ ಇದ್ದುಕೊಂಡು ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗಲೇ ಇತ್ತೀಚೆಗೆ ರಕ್ಷಣೆ ಹೊಂದಿಕೊಂಡು ದೇವರ ಬಳಿಗೆ ಬಂದಿದ್ದ ಸಹೋದರ ಕುಮಾರ್, ಹಾಗೆ ರಾಮ ಅಣ್ಣ, ಹಾಗೆ ಎಲ್ಲರೂ ಸಹೋದರ ಪರಶುರಾಮ್ ಅವರಾಗಿರ್ಬೋದು, ನಿಜವಾಗಲೂ ಅತ್ಯುತ್ತಮವಾದ ಕಾರ್ಯ. ನಮ್ಮ ಯವನಸ್ಥರು ಕೂಡ ಹೊರತಾಗಿಲ್ಲ. ಯವನಸ್ಥರು ಅನೇಕ ಕಾರ್ಯ ಇವತ್ತು ವರ್ಷದಲ್ಲಿ ನೀವು ನಿಜವಾಗಿ ನೀವು ಬಯಸ್ತೀರ, ಏನಾದರೂ ಒಂದು ಈ ವರ್ಷದಲ್ಲಿ ದೇವರಿಗಾಗಿ ನಾವೇನೋ ಕಾರ್ಯ ಮಾಡಬೇಕಾಗಿದೆ. ನಂಬ್ತೀರಾ? ಈ ವರ್ಷ ಜಯದ ವರ್ಷ ಆಗಬೇಕು ಅಂತಂದರೆ ನಾವು ಜಯ ಗಳಿಸ್ಲಿಕ್ಕೆ ಹೋಗಬೇಕು. ಹಲ್ಲೆಲೂಯ. ಯವನಸ್ಥರು ಸಿದ್ಧರಾಗ್ರಿ. ಅನೇಕರನ್ನು ನಾವು ದೇವರಿಗೆ ನಡೆಸಬೇಕಾಗಿದೆ, ಅನೇಕರನ್ನ ಕರ್ತನಗಳಿಗೆ ನಾವು ನಡೆಸಬೇಕಾಗಿದೆ. ಹಲ್ಲೆಲೂಯ. ಹುಣಸಿಕಟ್ಟಿರುವಂಥ ಸಭೆಗಾಗಿ ಕೂಡ ವಂದನೆ ಸಲ್ಲಿಸ್ತೇನೆ. ಹನುಮಂತಂಕಲ್ ಅವ್ರಿಗಾಗಿ, ಅಲ್ಲಿರುವಂಥ ಎಲ್ಲ ಸಭೆಯವರಿಗಾಗಿ, ಸಹೋದರ ವಿನಾಯಕ ನವೀನ್ ಆಗಿರ್ಬೋದು, ಎಲ್ಲರಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ತಾರೆ ಅಮ್ಮಗಾಗಿ ನಾನು ವಂದನೆ ಎಲ್ಲರಿಗಾಗಿ, ಯಾರು ಹೆಸರು ಅಂತ ಎಲ್ಲರಿಗಾಗಿ ಪ್ರತಿಯೊಬ್ಬರನ್ನ ನಾನು ಸ್ಮರಿಸುತ್ತಾ, ಯವನಸ್ಥರ ಮಕ್ಕಳು, ಶ್ರೀಧರ್ ಮಾಂತು ಎಲ್ಲರಿಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸೋಣಾಗಿದ್ದೇನೆ. ಆಮೇಲೆ ನಾನು ಬ್ರದರ್ ಬಸ್ಸು ಅವ್ರಿಗಾಗಿ ಕೂಡ ವಂದನೆ ಸಲ್ಲಿಸ್ತೇನೆ. ದೇವರು ಎಲ್ಲರೂ ನಡೆಸಬೇಕೆಂಬುದಾಗಿ ನಾನು ಈ ವರ್ಷದಲ್ಲಿ ಬಯಸ್ತೇನೆ. ಆಮೇಲೆ ನಾವೆಲ್ಲ ಕೈಗೆ ತಂತ್ಯಾಸ್ತಿ ಬಂದಿಕೊಂಡು ಈ ಶ್ರಮದಲ್ಲಿ ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸಗಳು ಸೇರಿ ಬಂದಿರುವಂಥ ಪ್ರತಿಯೊಬ್ಬ ದೇವರ ಮಕ್ಕಳೊಂದಿಗೂ, ದೇವರ ವಾಕ್ಯ ಆಲಿಸುವಂಥ ಪ್ರತಿಯೊಬ್ಬ ಮಕ್ಕಳೊಂದಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಬ್ಬರಿಗೊಬ್ಬರು ಭೇಟಿಯಾಗ್ರಿ, ಒಬ್ಬರಿಗೊಬ್ಬರು ಮಾತಾಡಿಸ್ಕೋರಿ, ಅವ್ರಿಗೆ ವಿಷಯ ತಿಳಿಸ್ಬೋದು. ಹಾಗೆ ಕೊನೆಯದಾಗಿ ದಯವಿಟ್ಟು ಕೇಳಿಸ್ಕೋರಿ, ನಮಗೆ ಕ್ಯಾಲೆಂಡರ್ಸ್ಗಳಿದ್ದಾವೆ. ಕ್ಯಾಲೆಂಡರ್ನ ಸ್ವಲ್ಪ ನಾವು ವಿತರಿಸುವಂಥ ಸಮಯ, ದಯವಿಟ್ಟು ಎಲ್ಲರೂ ಒಂದು 2 ನಿಮಿಷ ಕೆಳಗಡೆ ಕೂತ್ಕೋಬೇಕೆಂಬ ಕೇಳ್ಕೊತಾನೆ.